ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಕಾವೇರಿ ಭವಿಷ್ಯ ಏನಾಗುತ್ತೋ ಅನ್ನೋ ಒಂದು ಆತಂಕ ಇತ್ತು. ಆದರೆ ಇಂದು ಮಧ್ಯಂತರ ಆದೇಶವೊಂದನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಬಿಡ್ತು. ನಾಳೆಗೆ ವಿಚಾರಣೆಯನ್ನು ಮುಂದೂಡಿತು. ಮುಂದಿನ ಆದೇಶದವರೆಗೆ ತಮಿಳುನಾಡಿಗೆ 2000 ಕ್ಯೂಸೆಕ್ ನೀರನ್ನು ಬಿಡುವಂತೆ ಸೂಚಿಸಿತು. ಜೊತೆಗೆ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕದ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಇದರೊಂದಿಗೆ ಆರಂಭವಾಯಿತು. ನ್ಯಾಯಾಧೀಕರಣದ ತೀರ್ಪನ್ನು ಪ್ರಶ್ನಿಸಿ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಿಲ್ಲ. ಎರಡೂ ರಾಜ್ಯಗಳ ವಿಶೇಷ ಮೇಲ್ಮನವಿ ಅಂದರೆ ತಮಿಳುನಾಡು ಮತ್ತು ಕರ್ನಾಟಕ ಈ ಅರ್ಜಿಗಳನ್ನು ವಜಾಗೊಳಿಸಿ ಅಂತ ಕೇಂದ್ರ ಸರ್ಕಾರದ ಅಡ್ವೊಕೇಟ್ ಜನರಲ್ ಮುಕುಲ್ ರೋಹಟಗಿ ಮನವಿ ಮಾಡಿದ್ರು. ಅಂದರೆ ಈ ಅರ್ಜಿಗಳು ಮೂಲ ನ್ಯಾಯಾಧೀಕರಣವನ್ನು ಪ್ರಶ್ನಿಸಿ ಬಂದಿರುವ ಅರ್ಜಿಗಳು. ಆದರೆ ವಿಶೇಷ ಮೇಲ್ಮನವಿ ಸಂಬಂಧ 136ರ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಬಹುದು. 262ರ ವಿಧಿಯಡಿ ಅಂತಾರಾಜ್ಯ ಜಲ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತಿಲ್ಲ ಎಂಬ ಮಾತ್ರಕ್ಕೆ ವಿಶೇಷ ಮೇಲ್ಮನವಿ ಅರ್ಜಿ ವಜಾಗೊಳಿಸಲು ಆಗಲ್ಲ. ದಯವಿಟ್ಟು ನಮ್ಮ ಅರ್ಜಿಯನ್ನು ಮಾನ್ಯ ಮಾಡಿ ಅಂತ ಕರ್ನಾಟಕದ ಪರ ವಕೀಲರು ಮನವಿ ಮಾಡಿದರು. ಈ ಮಧ್ಯೆ ವಾರ್ಷಿಕ ನೀರಿನ ಹಂಚಿಕೆ ಸಮಸ್ಯೆಯನ್ನು ಮೊದಲು ಬಗೆಹರಿಸಿ ಅಂತ ತಮಿಳುನಾಡು ಪಟ್ಟು ಹಿಡಿಯಿತು. ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರಗಳು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಅಡ್ವೊಕೇಟ್ ಜನರಲ್ಗಳ ಮೂಲಕ ಎರಡೂ ಸರ್ಕಾರಗಳಿಗೆ ಕೋರ್ಟ್ ಸೂಚಿಸಿತು. ಇವತ್ತಿನ ಆದೇಶ ಮೇಲ್ನೋಟಕ್ಕೆ ಸಮಾಧಾನಕರ ಅನ್ನಿಸಬಹುದಾದರೂ ಇದ್ದರೂ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ನಮ್ಮ ನೀರಾವರಿ ಮಂತ್ರಿಗಳು ಹೇಳುತ್ತಿದ್ದರೂ ಸಿದ್ದರಾಮಯ್ಯನವರು ಮಾತ್ರ ನೀರಿಲ್ಲ ಬಿಡೋದೆಲ್ಲಿ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವ ಸುಪ್ರೀಂ ಕೋರ್ಟ್ ಆದೇಶ ವಿರೋಧಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಮಾಜಿ ಸಂಸದ ಜಿ ಮಾದೇಗೌಡರು ಮನವಿ ಮಾಡಿದ್ದಾರೆ. SLP ಅನ್ನು ಫೈಲ್ ಮಾಡಿದ್ದೀವಿ. SLP ದಲ್ಲಿ ಇವತ್ತು ದಿವಸ ನಮ್ಮ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ನಾರಿಮನ್ ಅವರು ಪ್ರಾರಂಭ ಮಾಡಿದ್ದಾರೆ. ನಾಳೆ 12 ಗಂಟೆವರೆಗೆ ಇವತ್ತು ದಿವಸ ಅದು ಮತ್ತೆ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೆ 2000 ಕ್ಯೂಸೆಕ್ಸ್ ದಿವಸ ಆದೇಶವನ್ನು ಇವತ್ತು ದಿವಸ ಮಾಡಿದ್ದಾರೆ. ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಕೂಡ ಇವತ್ತು ದಿವಸ ನೀರನ್ನ ನಾವು ಅಷ್ಟು ನೀರನ್ನ ಒದಗಿಸುವಂತ ಕೆಲಸ ಮಾಡ್ತೀವಿ. ಯಾವುದೇ ಒಂದು ಟೈಮ್ನಲ್ಲಿ ನಿರ್ಣಯ ಕೊಡ್ತದೆ, ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನಿ ವಿಚಾರ ಅಂದ್ರೆ ಅಪೀಲ್ ಪವರ್ಸ್ ಏನು ಇಲ್ಲ ಅಂತ ಹೇಳಿ. ಆದರೆ ಕರ್ನಾಟಕದ ವಾದ ಏನಪ್ಪಾ ಅಂತಂದ್ರೆ ದಿ ಅಪೀಲ್ಸ್ ಅಂಡರ್ ಆರ್ಟಿಕಲ್ 136 ಆರ್ ಮೇಂಟೈನಬಲ್. ಆಮೇಲೆ 1993 ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಬೆಂಚ್ ಏನು ಟೈಮಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅದು ಓನ್ಲಿ ಒರಿಜಿನಲ್ ಜುರಿಸ್ಡಿಕ್ಷನ್. ಅಪೀಲ್ ಜುರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಟೇಕನ್ ಅವೇ. 2000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಏನೋ ಹೇಳಿದಾರಂತೆ. ಕೋರ್ಟ್ನವರು ನಮಗೆ ಗಾಳಿ ನೀರು ಬೆಳಕು ಅದು ಯಾರು ಸುತ್ತುವಲ್ಲ, ಕುಡಿಯೋದಕ್ಕೆ ನೀರು. ಇನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ಹಾಗೂ ಕರ್ನಾಟಕದ ಪರ ವಕೀಲ ನಾರಿಮನ್ ನಡುವೆ ಭಾರಿ ವಾದ ವಿವಾದ ನಡೀತಂತೆ. ಸರ್, ಅದ್ರ ಬಗ್ಗೆ ಏನು ಆಯಿತು ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ಸ್ ಕೊಡ್ತೀರಿ ಸರ್. ಆದರೆ ಇವತ್ತು ಮತ್ತೆ 2000 ಕ್ಯೂಸೆಕ್ಕು ಅಂದರೆ ಇದು ಒಂಥರ ನಂಬರ್ ಗೇಮಾ ಸರ್? ಗೊತ್ತಿಲ್ಲ ನನಗೆ ಇವತ್ತಿನ ಜಡ್ಜ್ಮೆಂಟ್ ಅರ್ಥ ಆಗಿಲ್ಲ. ಕಾರಣ ಅಲ್ಲಿ 2 ಅರ್ಜಿಗಳ ಇವತ್ತು ವಿಚಾರಣೆ ಇತ್ತು. ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಂದು ಈ ವರ್ಷ ಉದ್ಭವಿಸಿರುವ ಸಮಸ್ಯೆ ಅದು ತಮಿಳುನಾಡು ಹೊಕ್ಕೊಂಡಿರೋ ಅರ್ಜಿ, ಅಂದರೆ ನೀರು ಬಿಡಿ ಅಂತ ಇಂಟೀರಿಯಂ ಅಪ್ಲಿಕೇಶನ್ IA ಒಂದು ಹಾಕಿದ್ದಾರೆ. ಇನ್ನೊಂದು ಮೂಲ ಅರ್ಜಿ ಇದೆ, ಅದು 4 ರಾಜ್ಯಗಳು ಹಾಕಿರುವ ಅರ್ಜಿ. ತೀರ್ಪಿನ ಮೇಲೆ ಅಂದರೆ ನ್ಯಾಯಾಧೀಕರಣದ ತೀರ್ಪೇನಿದೆ, ತೀರ್ಪನ್ನೇ ಪ್ರಶ್ನೆ ಮಾಡಿ ಹಾಕಿರುವ ಅರ್ಜಿ ಅದು. ಇವತ್ತು ಆ ತೀರ್ಪು ಅಂದರೆ ನ್ಯಾಯಾಧೀಕರಣದ ತೀರ್ಪನ್ನು ಕುರಿತು 4 ರಾಜ್ಯಗಳು ಹಾಕಿರೋ ಕುರಿತು ಚರ್ಚೆಗಳು, ವಾದ ವಿವಾದಗಳು ನಡೆದು ಹೋಗಿದೆ. ಆದರೆ ಈ ಮಧ್ಯದಲ್ಲಿ ಈ ವರ್ಷದ ಸಮಸ್ಯೆ ಏನು ಬಂದಿದೆ ಅದಕ್ಕೂ ಒಂದು ಪರಿಹಾರವನ್ನು ಮಧ್ಯಂತರವಾಗಿ ಅವ್ರು ಕೊಟ್ಬಿಟ್ಟಿದ್ದಾರೆ 2000 ಕ್ಯೂಸೆಕ್ ಮೂಲಕ. ನನಗಿಲ್ಲಿ ಅರ್ಥವಾಗದಿದ್ದು ತೀರ್ಪು ಚರ್ಚೆ ಮಾಡಬೇಕಾ ಮಾಡಬಾರ್ದಾ, ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆಯಾ ಇಲ್ವ ಅನ್ನೋದಕ್ಕೆ ಆಮೇಲೆ ಬರೋಣ. ಆದರೆ ಈ 2000 ಕ್ಯೂಸೆಕ್ಗೆ ಎಲ್ಲಿಂದ ಅರೈವ್ ಆದ್ರು ಅಂತ ನನಗೀಗಲೂ ಅರ್ಥ ಆಗ್ತಾ ಇಲ್ಲ. ಹೆಂಗೆ ಅರೈವ್ ಆಯ್ತು ಕೋರ್ಟು ಅದನ್ನೇ ನನಗೆ ಅರ್ಥವಾಗ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ಅಲ್ಲಿ ಏನಾದ್ರು ಬೇರೆ ನಡೆದಿದೆಯೋ ಏನೋ ನಂಗೆ ಅರಿವಾಗ್ತಿಲ್ಲ. ಎರಡನೇ ಪಾಯಿಂಟ್ ನಂಬರ್ 2, ತಜ್ಞರ ಸಮಿತಿಯನ್ನ ಕಳಿಸಬೇಕು ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿತು. ಆ ಮನವಿಯನ್ನು ಸುಪ್ರೀಂ ಕೋರ್ಟ್ ಒಪ್ಪಿತ್ತು. ಆ ಪ್ರಕಾರ ಅವ್ರು ಬಂದರು ಹೋದರು. ಇವತ್ತು ಆ ತಜ್ಞರ ಸಮಿತಿಯ ವರದಿ ಕತೆ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಅದು ಪರಿಗಣನೆಗೆ ಬಂದಿತ್ತೋ ಬರಲಿಲ್ಲವೋ, ಏನಾಯಿತು, ಅದನ್ನೇನಾರು ಆಧಾರ ಮಾಡಿಕೊಂಡಿದ್ದಾರೋ ಇಲ್ಲವೋ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಅದು ಆಧಾರವಾಗಿದ್ದು ಆದರೆ ಹೇಗೆ ಅನ್ನುವ ಚಾಲೆಂಜನ್ನು ಕರ್ನಾಟಕ ರಿಸರ್ವ್ ಮಾಡ್ಕೋಬೇಕೀಗ. ಒಂದು ವೇಳೆ ಮಾಡಿಲ್ಲ ಅನ್ನೋದಾದರೆ ಕೇಂದ್ರ ಸರ್ಕಾರ ಹೇಳಬೇಕಾಗತ್ತೆ ಕೋರ್ಟ್ಗೆ, ಹಾಗಾದ್ರೆ ಈ ತಜ್ಞರ ಸಮಿತಿ ಕತೆ ಏನು, ಸುಮ್ಮನೆ ಹೋಗಿ ಬಂದಿದ್ದರಿಂದ ಪ್ರಯೋಜನ ಏನು ಅನ್ನೋ ವಾದಾನಾರು ಉದ್ಭವ ಆಗಬೇಕು. ಒಟ್ಟಾರೆ 2000 ಕ್ಯೂಸೆಕ್ ನೀವುಗಳೆಲ್ಲ ಹೇಳ್ತಾ ಇದ್ದಂಗೆ ಮಧ್ಯಾಹ್ನದಿಂದಾನು ಕೆಲವು ಪರಿಣಿತರು ಎಲ್ಲ ಹೇಳ್ತಾ ಇದ್ದಂಗೆ ಭಾಳ ದೊಡ್ಡ ಹೊಡೆತ ಅಲ್ಲವೇನೋ ಅನ್ನೋದು. ಆದರೆ ಪ್ರಶ್ನೆ ಇರೋದು ಅಲ್ಲಲ್ಲ. ಪ್ರಶ್ನೆ ಇರುವುದು ನಾಳಿದ್ದರವರೆಗೆ 2000 ಅಂತ ಇದ್ದಿದ್ದರೆ ಸಮಸ್ಯೆ ಬೇರೆ. 2 × 3 6000 ಕ್ಯೂಸೆಕ್ಕನ್ನು ಕೊಟ್ಟುಬಿಡಿ
ಹೋಗಲಿ, ಏನೋ ಒಂದು ಸಮಾಧಾನ ಆಗಿಬಿಡ್ಲಿ ಇದು ಅಂತ ಅನ್ನೋದು ಈ ವರ್ಷಕ್ಕಾದರೂ ಆಗಲಿ ಅನ್ನೋದು ಇರ್ತಿತ್ತು. ಇದು ಎಲ್ಲಿಯವರೆಗೆ? ನಾಳೆ ಮತ್ತೆ ಹಿಯರಿಂಗ್ ಮಾಡ್ತಾರಲ್ಲ ವಿಚಾರಣೆ, ಅಲ್ಲಿಯವರೆಗೂ, ಅಲ್ಲಿಂದ ಅವರು ಮುಂದಕ್ಕೆ ಹೋಗ್ತಾ ಇದ್ರೆ ಈ ಪ್ರಕರಣದಲ್ಲಿ ಮುಂದಕ್ಕೆ date ವಿಚಾರಣೆಯನ್ನ ಕೊಟ್ಕೊಂಡು ಮುಂದೂಡಿದ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿಯವರೆಗೂ ಎಲ್ಲಿಯವರೆಗೆ ಇದು? ನಂಬರ್ 1. ನಂಬರ್ 2, 2000 ಕ್ಯೂಸೆಕ್ ಅನ್ನ ಬಿಡಿ ಎನ್ನುವುದಾದರೆ ನಮ್ಮಲ್ಲಿರುವ ಸಂಗ್ರಹ ಅದಕ್ಕೆ ಅನುಮತಿಯನ್ನ ಕೊಡುತ್ತದೋ? ಮುಖ್ಯಮಂತ್ರಿಗಳ ಪ್ರಕಾರ ಇಲ್ಲ. ನಮ್ಮ ಹತ್ರ ಇರುವಂತಹ ಡಾಟಾ ಪ್ರಕಾರನೂ ಇಲ್ಲ. ಸಚಿವರ ಪ್ರಕಾರ ಇದೆ. ಸಚಿವರಿಗೆ ಎಲ್ಲಿಂದ ಬಂತು ಈ ಡಾಟಾ ನನಗೆ ಗೊತ್ತಿಲ್ಲ. ಏನೇ ನಂಬರ್ 1. ನಂಬರ್ 2, ಅವ್ರನ್ನ ಕೇಳಬೇಕಷ್ಟೇ, ಎಲ್ಲಿಂದ ಬಂತು ನಿಮಗೆ ಈ ಡಾಟಾ ಅಂತ. ಓಕೆ, ಸಚಿವರು ಈ ಹಿಂದೆ 2ನೇ ಬಾರಿ ವಿಶೇಷ ಅಧಿವೇಶನವನ್ನು ನಡೆಸಿದಾಗ ಅದಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡ್ರು. ಈಗ ರಾಜ್ಯ ಸರ್ಕಾರ ಮತ್ತೆ ಆಲ್ ಪಾರ್ಟಿ ಮೀಟಿಂಗ್ ಕರೆಯುತ್ತೋ, ಸದನಾನೇ ಕರೆಯುತ್ತೋ ನನಗೆ ಅರಿವಿಲ್ಲ. ಅಲ್ಲಿ ಎಕ್ಸೆಸ್ ವಾಟರ್ ಇತ್ತು ಸರ್, ಅವಾಗ ಏನು ಹೇಳಿದ್ವಿ, ನಮ್ಗೊಂದು 4-5 TMC ನೀರು ಬಂದಿದೆ, ಇದರಲ್ಲಿ ಒಂದಿಷ್ಟು ನೀರನ್ನು ಕೊಟ್ಟು ಬಿಡೋಣ ಅನ್ನೋದು ಒಂದು ಇತ್ಯರ್ಥಕ್ಕೆ ಬಂದಿತ್ತು. ಫೇರ್ ಎನಫ್ ಅಂತ ಎಲ್ಲ ಸುಮ್ಮನಾದ್ರಲ್ಲ ಕಡೆ. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ನನಗೆ ಕಾವೇರಿ ಕೊಳ್ಳದಿಂದ ನಾನು ಸಂಗ್ರಹಿಸಿಕೊಳ್ಳುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಒಳಹರಿವು ಇಲ್ಲ. ಕಳೆದ 4 ದಿನದಿಂದ ನಿನ್ನೆ ಟಿ ನರಸೀಪುರದಲ್ಲಿ ಒಂದು 47 ಮಿಲಿಮೀಟರ್, 36 ಮಿಲಿಮೀಟರ್, 26 ಮಿಲಿಮೀಟರ್ ಮಳೆ ಆಗಿರೋದು ಬಿಟ್ಟರೆ ಇಡೀ ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲ, ಒಳಹರಿವು ಇಲ್ಲ. ಟಿ ನರಸೀಪುರದಲ್ಲಿ ಬಿದ್ದ ನೀರು ಹಾಗೆ ಕೆಳಕ್ಕೆ ಹೋಗಿರುತ್ತೆ. ಲೆಕ್ಕಾಚಾರವನ್ನು ಹಿಡಿದ್ರೆ ಬಿಳಿಗುಂಡ್ಲುವಿನಲ್ಲಿ ನಮ್ಮವರು ನನಗೆ ಅಂದರೆ ನನ್ನ ಸಣ್ಣ ಪುಟ್ಟ ನನ್ನ ಗೆಳೆಯರು ಅಥವಾ ಇದ್ರ ಬಗ್ಗೆ ಅರ್ಥಕೊಂಡ್ರವರು ಆ ಗ್ರೌಂಡಲ್ಲಿ ಹೇಳ್ತಾ ಇರೋದು ನೋಡಿದ್ರೆ ಸುಮಾರು 600ರಿಂದ 700 ಕ್ಯೂಸೆಕ್ ಹೋಗ್ತಾ ಇದೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಎಲ್ಲಿ? ಬೆಳಿಗುಂಡ್ಲು ಪಾಯಿಂಟಿಂದ. ಜಲಾಶಯಗಳಿಂದ ನಾವು ನೀರನ್ನು ಬಿಡ್ತಾ ಇಲ್ಲ, ಕಬಿನಿಯಿಂದಾನೂ ಇಲ್ಲ, ಕಾವೇರಿಯಿಂದಾನೂ ಇಲ್ಲ. ಹಾಗಿದ್ದರೆ 2000 ಅಂದರೆ ಹೋಗುತ್ತಿರುವುದು ಅಂದರೆ ಸಹಜ ರೀಜನರೇಷನ್ ಆಫ್ ವಾಟರ್, ಪ್ರಾಕೃತಿಕವಾಗಿ ಬರ್ತಾ ಇರುವಂಥ ನೀರಿನಿಂದ ಏನಾದ್ರು ಹೋಗ್ತಾ ಇದ್ರೆ ಒಂದು 800 ಕ್ಯೂಸೆಕ್ ಹೋಗ್ತಾ ಇದೆ. 1000ನೇ ಹೋಗ್ತಿದ್ರು, ಇನ್ನು 1000ವನ್ನು ನೀವು ಬಿಡಬೇಕಾಗಿ ಬರುತ್ತೆ. ಕಬಿನಿಯಿಂದನೋ ಕಾವೇರಿಯಿಂದನೋ ಎಲ್ಲಿಂದ. ಈ 1000 ನಮಗೆ ಬರ್ತಿದೆಯಾ ಅಂದರೆ ಒಳಹರಿವು ಕಾಣಿಸ್ತಾ ಇಲ್ಲ ಎಲ್ಲುವೇ. ಒಂದು ವೇಳೆ ಈಗ ಅಡ್ಡಮಳೆಗಳು ಯಾವುದಾದ್ರು ಬಂದರೆ ನನಗೆ ಗೊತ್ತಿಲ್ಲ. ಆಸ್ ಆನ್ ಟುಡೇ ನೀರಿಲ್ಲ. ಹಾಗಾಗಿ 2000 ಕ್ಯೂಸೆಕ್ ಸುಪ್ರೀಂ ಕೋರ್ಟ್ ಹೆಂಗೆ ಅರೈವಾಯಿತು? ನಂಬರ್ 2, ಕರ್ನಾಟಕ ರಾಜ್ಯ ಇದನ್ನು ಹೇಗೆ ಪೂರೈಸುತ್ತದೆ? ಮಾನ್ಯ ಜಲಸಂಪನ್ಮೂಲ ಮಂತ್ರಿಗಳ ಹೇಳಿಕೆಯ ಪ್ರಕಾರ ತೊಂದರೆ ಇಲ್ಲ, ಅದು ನಮಗೇನು ಜನರಿಗೆ ತೊಂದರೆ ಆಗದಂಗೆ ನಾವು ಹರಿಸ್ತೀವಿ ಅಂತಂದ್ರೆ ಹೇಗೆ ಅಂತ ನನಗೆ ಅರಿವಿಲ್ಲ. ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲ ಸರ್, ಪ್ರತಿ ಬಾರಿಯೂ ಕೂಡ 10,000, 15,000, 6,000 ಹೆಂಗೆ ಅರೈವ್ ಆದ್ರಿ ಈ ಜಸ್ಟಿಫಿಕೇಶನ್ಗೆ ನೀವು ಅಂತ ಪದೇ ಪದೇ ಪ್ರಶ್ನಿಸಿ ನಾವು ತ್ರಿಸದಸ್ಯ ಪೀಠಕ್ಕೆ ವರ್ಗಾಯಿಸಬೇಕು ಅಂತ ತುಂಬಾನೇ ದೊಡ್ಡ ಮಟ್ಟದ ಒಂದು ಆಗ್ರಹ ಮಾಡಿದ್ವಿ. ತ್ರಿಸದಸ್ಯ ಪೀಠ ಕೂಡ 2,000 ಹೇಳ್ತಾ ಇದೆ. ಬಟ್ ಅದಕ್ಕೆ ಯಾವ ಜಸ್ಟಿಫಿಕೇಶನ್ ಇಲ್ಲ, ಯಾವ ಸಮರ್ಥನೆನೂ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಆ ನ್ಯಾಯಾಲಯದಲ್ಲಿ ಇರಲಿಲ್ಲ, ನ್ಯಾಯಾಲಯದಲ್ಲಿ ವಾದನ ಕೇಳಿಸ್ಕೊಂಡಿಲ್ಲ. ಹಾಗಾಗಿ ನಾನು ಐ ಮೇ ನಾಟ್ ಬಿ ಏಬಲ್ ಟು ಕಾಮೆಂಟ್. ಅಲ್ಲ, ಫ್ಯಾಕ್ಟ್ಸ್ ಫಿಗರ್ಸ್ ಅವ್ರ ಕಡೆ ಇತ್ತಲ್ಲ ಸರ್, ಎಕ್ಸಾಕ್ಟ್ಲಿ ಐ ಕೆನಾಟ್ ಕಾಮೆಂಟ್. ನನ್ನ ಪ್ರಕಾರ ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ಅನಿಸ್ತಿದೆ ನನಗೆ. ಆದ್ರೆ ಅವ್ರು ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ಅರಿವಿಲ್ಲ ನನಗೆ. ಆದೇಶದ ಪ್ರತಿಯಲ್ಲೂ ಕೂಡ ಅವರು ಅದನ್ನ ನನಗೆ ಅರಿವಿಲ್ಲ, ಅದು ಯಾವ ರೀತಿ ಇದಕ್ಕೆ ಅರೈವಾದ ನನಗೇನು ಅರಿವಿಲ್ಲ. ಅದು ನಮ್ಮ ವಾದದ ಪ್ರಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದವ್ರು ನಮಗೆ ಹೇಳುವಂತ ಡಾಟಾ ಅಥವಾ ಅಂಕಿಅಂಶಗಳ ಪ್ರಕಾರ ನಮ್ಮ ಹತ್ರ ನೀರಿಲ್ಲ ಅನ್ನೋ ವಾದದಲ್ಲಿ ಸರಿ ಇಲ್ಲ ಇದು ಅಂತ ನಮಗನ್ಸುತ್ತೆ. ಹಾಗಾಗಿ ಒಂದು 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 ಯಾವುದೋ ಒಂದು ಮದುವೆ ವಿವಾಹ ಯಾರೋ ಒಬ್ಬರ ಸೈಡ್ಗೆ ಸರಿ ಇಲ್ಲದೆ ಇರ್ಬೋದು, ಇನ್ನೊಬ್ಬರ ಸೈಡ್ಗೆ ಸರಿ ಇರ್ಬೋದು. ಯಾಕೆ ನಮಗೇನು ಗೊತ್ತು? ನಮಗೆ ಗೊತ್ತಾಗ್ತಿಲ್ಲ ಏನು ಅಂತ ಲೆಕ್ಕಾಚಾರ. ಬಟ್ ಒಂದಂತೂ ನಿಜ, ನಾನು ನಿನ್ನೆ ಹೇಳಿದ್ದೆ, ನಾಳೆ ಸ್ಟಾರ್ಟ್ ಆಗತ್ತೆ ನಿಮ್ಮದು, ಇವತ್ತು ಆಗಿಲ್ಲ. ಡೋಂಟ್ ಬಿ ಅಂಡರ್ ಇಂಪ್ರೆಷನ್. ಆ ಸೆಂಟ್ರಲ್ ವಾಟರ್ ಕಮಿಷನ್ದು ರಿಪೋರ್ಟ್ ಬಂದ್ಬಿಟ್ಟ ತಕ್ಷಣ ನಿಮ್ಗೆ ಆಗ್ಬಿಡ್ತು ಅಂತ ಅನ್ಕೋಬೇಡಿ. ಹಂಗೆ ಆಗ್ಲಿಕ್ಕಿಲ್ವೇನೋ ಅಂತ ನಾನೊಂದು ಅನುಮಾನವನ್ನು, ಯಾಕೆ ಅನುಮಾನ ಬಂತು ಅಂದರೆ ಬಹಳ ಬುದ್ಧಿವಂತಿಕೆಯಿಂದೇನಲ್ಲ, ಅನುಭವದಿಂದ ಹಿಂದೆ ನಡೆದಿರೋದು ನೋಡಿ ಹೀಗೆ ಆಗ್ಬೋದು ಉರುಳಿಸಿ ಅಂತಂದ್ಬಿಟ್ಟು ಉರುಳಿದ್ದದು. ಈಗ ಆಗ್ತಾ ಇರೋದು ಹಾಗೆ ಇದೆ. ಅಂದರೆ ಕೇಂದ್ರದ ತಂಡದ ಮೇಲೆ ನಮ್ಮೆಲ್ಲ ಆಶಾಭಾವನೆ ಏನಿತ್ತು, ಕನಸುಗಳಿತ್ತು, ಅದು ಗರಿಗೆದರಲೇ ಇಲ್ಲ. ಕನಸುಗಳು ಹಾಗೆ ಕನಸಾಗೇ ಕೂತ್ಕೊಂಡ್ಬಿಡ್ತು ಕವರ್ನಲ್ಲೀಗ. ಯಾಕಂದ್ರೆ ಆ ವರದಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಆ ವರದಿನ ಯಾರು ಪರಿಗಣಿಸಿದ್ದಾರೆ? ಇಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ಇವತ್ತು ಕೋರ್ಟಲ್ಲಿ ಹೇಳಬೇಕಿತ್ತು. ಹೇಳಿದೆ. ಯಾವ ಆಧಾರದಲ್ಲಿ 2,000 ಕ್ಯೂಸೆಕ್ ಕೇಳ್ತಾ ಇದ್ದೀರಿ? ಅದನ್ನ ಕೇಳಿಲ್ಲ, ಬಟ್ ರಿಪೋರ್ಟ್ ಅಂತೂ ಹೇಳಿದೆ. ಯಾಕೆ ಅಂದ್ರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಂದಿರೋ ರಿಪೋರ್ಟ್ ನಲ್ಲಿ
ಈ ರೀತಿ ಪರಿಸ್ಥಿತಿ ಇದ್ದಂಗಿಲ್ಲ ಅಲ್ಲಿ ಅನ್ನೋ ವಾದವನ್ನು ನಾವಾಗ್ಲಿ ಅಥವಾ ಅವರಾಗ್ಲಿ ಮಾಡಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. 2000 ಅಂದ ತಕ್ಷಣ ನಮ್ಮವರು ಹಬ್ಬ 2000 ತಾನೆ ಬಿಡು, ಹೆಂಗ ನ್ಯಾಚುರಲ್ ಆಗಿ ಹೋಗ್ತಾ ಇದೆ, ಇನ್ನೊಂದಿಷ್ಟು ಬಿಟ್ಬಿಡೋಣ. 1500 ಕ್ಯೂಸೆಕ್ ಹೋಗ್ತಾ ಇರುತ್ತೆ, ಅದಕ್ಕೆ ಇನ್ನೊಂದು 500 ಕ್ಯೂಸೆಕ್ ಅಲ್ಲಿ ಆಡಾಗ್ತಾ ಇರುತ್ತೆ, ಅಲ್ಲಿ ಹಿಂಗೆ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೋದ್ರಾಯ್ತಲ್ಲ ಕಡೆ ಹೋಗತ್ಲ ಕಡೆಗೆ ಸಾಕಾಗೋಗಿದೆ ನಮಗೂ ಅಂತ ಅಂದ್ಬಿಟ್ಟು ನಮ್ಮವರೇ ಸೈಲೆಂಟ್ ಆಗ್ಬಿಟ್ರು. ನನಗೆ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಈ ಫ್ಯಾಕ್ಟ್ಸು ಈ ಫಿಗರ್ಸ್ಗೆ ಹೇಗೆ ನ್ಯಾಯಾಲಯ ಪದೇ ಪದೇ ಅರೈವ್ ಆಗ್ತಿದ್ದಾರೆ ಅನ್ನೋ ಅರಿವು ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ. ಸರ್, ಈಗ ಮೇಲ್ಮನವಿ ಮೇನ್ ಪೆಟಿಷನ್ ಹೇಳಿದ್ರಿ, ಮತ್ತೆ ಈಗ ಈ ವರ್ಷದ ಜಲಸಂಕಷ್ಟದ ಪರಿಹಾರದ ಬಗ್ಗೆನೂ ಇವತ್ತು ವಿಚಾರಣೆಗೆ ಬಂತು. ಕಾವೇರಿ ನಿರ್ವಹಣಾ ಮಂಡಳಿ, ನೀರು ನಿರ್ವಹಣಾ ಮಂಡಳಿದು ಅದು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿರೋದು. ಒಂದು ವಾರದ ನಂತರ ತೀರ್ಪು ಕೊಡ್ತೀವಿ ಅಂದ್ರೆ ಇನ್ನೊಂದು ವಾರದ ನಂತರ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸರ್? ಪಾಸಿಬಲ್, ಜಡ್ಜ್ಮೆಂಟ್ ಕೊಡ್ಬೋದು ಅವರು. ಅಲ್ಲಿ ಎರಡಾಗತ್ತೆ. ಮೂಲ ಅರ್ಜಿ ಅಂದರೆ ಕಾವೇರಿ ನ್ಯಾಯಮಂಡಳಿ ಕೊಟ್ಟಿರುವಂಥ ತೀರ್ಪು ಸರಿ ಇಲ್ಲ ಅನ್ನೋದು ನಮ್ಮ ವಾದ, ತಮಿಳುನಾಡು ವಾದ, ಪುದುಚೇರಿ ವಾದ ಹಾಗೂ ಮಹಾರಾಷ್ಟ್ರ ಕೇರಳದ ವಾದ, 4 ರಾಜ್ಯಗಳ ವಾದ. ಇದರಲ್ಲಿ ನಾವು ಹಲವಾರು ಅಂಶಗಳನ್ನು ತೆಗೆದಿದ್ದೀವಿ. ಅಂದರೆ ನೀವು ನಮ್ಮ ನೀರನ್ನು ಹಂಚಿಕೆ ಮಾಡಿರುವುದೇ ಸರಿ ಇಲ್ಲ, ನಮ್ಮ ಅಗ್ರಿಕಲ್ಚರಲ್ ಕೃಷಿ ಪ್ರದೇಶವನ್ನು ಪರಿಗಣಿಸಿರುವಂತಹ ಸೀಲಿಂಗ್ ಲಿಮಿಟ್ ಹಾಕಿರೋದು 11.5 ಲಕ್ಷ ಎಕರೆಗೆ ಅಷ್ಟಕ್ಕೆ ಹಾಕಿರೋದು ಸರಿ ಇಲ್ಲ, ನಮ್ಮ ಕುಡಿಯುವ ನೀರಿನ 2/3 ಭಾಗದಷ್ಟು ಬೆಂಗಳೂರು ಕಾವೇರಿ ಕೊಳ್ಳದ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ಕಾರಣಕ್ಕೆ ಉಳಿದ ಭಾಗವನ್ನು ನೀವು ಇಗ್ನೋರ್ ಮಾಡಕ್ಕೆ ಬರಲ್ಲ. ಕುಡಿಯೋ ನೀರಿನ ವಿಚಾರದಲ್ಲಿ ನಮ್ಮ ಹಕ್ಕಿನ ಸ್ಥಾಪನೆ, ತಮಿಳುನಾಡಿನ ಕಡೆ ಹೆಚ್ಚುವರಿ ಕೃಷಿ ಜಮೀನಿಗೆ ಅವಕಾಶ ಕೊಟ್ಟು 3 ಬೆಳೆಗಳಿಗೆ ಅವಕಾಶ ಕೊಡ್ತಿರೋದು ಸರಿಯಲ್ಲ, ಅಲ್ಲಿ ಭೂಮಿ ಒಳಗಡೆ ಇರೋ ನೀರನ್ನು ನೀವು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹೀಗೆ ಹಲವಾರು, ಕೇರಳನೂ ಇದೇ ಥರ ಸ್ಟ್ರಾಂಗ್ ಅಬ್ಜೆಕ್ಷನ್ಸನ್ನು ಹಾಕಿದ್ದೀವಿ. ಈ ಎಲ್ಲವೂ ಪುನರ್ವಿಮರ್ಶೆಗೆ ಒಳಗಾಗಬೇಕು ಅನ್ನೋದು ನಮ್ಮ ಬಯಕೆ. ಆದರೆ ಈಗಿದು ಡಬಲ್ ಎಡ್ಜೆಡ್ ವೆಪನ್ ಇದ್ದಂಗಿದೆ, ಕತ್ತಿ ಅಲಗಿದ್ದಂಗಿದೆ, ಎರಡೂ ಕಡೆ ಶಾರ್ಪ್ ಇದ್ದಂಗಿದೆ ಈ ವಾದದಲ್ಲಿ. ಈಗ ಹಿಂಗಾದರೂ ನಮ್ಗೆ ಹೊಡೆತ ಬೀಳ್ಬೋದು, ಹಿಂಗಾದರೂ ನಮ್ಗೆ ಹೊಡೆತ ಬೀಳ್ಬೋದು ಅನ್ಸುತ್ತೆ. ಕೇಂದ್ರ ಸರ್ಕಾರ ಇವತ್ತು ಹೇಳಿದ್ದೇನು, 2262ನೇ ವಿಧಿ ಅಡಿಯಲ್ಲಿ ನಿಮಗೆ ಮಧ್ಯಪ್ರವೇಶಕ್ಕೆ ಜಾಗ ಇಲ್ಲ ಸುಪ್ರೀಂ ಕೋರ್ಟ್ಗೆ. ನ್ಯಾಯಮಂಡಳಿಯನ್ನ, ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡುವ ಅಥವಾ ಬಿಡುವ ಕೆಲಸ ಸಂಸತ್ತಿಗಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ವಾದವನ್ನು ಸುಪ್ರೀಂ ಕೋರ್ಟ್ ವಾರದ ನಂತರ ಒಪ್ಕೋತು ಅಂತ ಇಟ್ಕೊಳ್ಳೋಣ, ಆಗ ಕರ್ನಾಟಕ ದೀರ್ಘಕಾಲ, ಅಟ್ಲೀಸ್ಟ್ ಒಂದಿಷ್ಟು ಕಾಲ, ದೀರ್ಘ ನಂಗೆ ಗೊತ್ತಿಲ್ಲ, ಒಂದಿಷ್ಟು ಕಾಲ ಕೇಂದ್ರ ಸರ್ಕಾರದ ಮರ್ಜಿಯಲ್ಲೇ ಬಾಳಬೇಕು. ಹೌದು, ಕೇಂದ್ರ ಸರ್ಕಾರದ ಮರ್ಜಿನಲ್ಲೇ ಬಾಳಬೇಕು. ನೀವು ಎಂದು ಬೇಕಾದರೂ ಕೇಂದ್ರ ಸರ್ಕಾರ ಅದನ್ನು ಒಂದು ಆಯುಧವಾಗಿ ಮೇಲೆತ್ತಬಹುದು. ತಮಿಳುನಾಡು ತನ್ನ ಎಲ್ಲ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ಅದರ ಜಾರಿಗೆ ಪ್ರಯತ್ನವನ್ನು ಮಾಡುತ್ತೆ. ಅಮ್ಮ ಹುಷಾರಾಗಿ ಬಂದ ಮೇಲೆ ಯಾವ ರಾಜಕೀಯ ದಾಳ ಹಾಕ್ತಾರೆ ಗೊತ್ತಿಲ್ಲ, ಐ ಡೋಂಟ್ ನೋ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನೋ, ವಿ ಹ್ಯಾವ್ ಪವರ್ಸ್ ಟು ಹಿಯರ್ ದಿಸ್, ನಾವು ಕೇಳಿಸ್ಕೋಬೋದು, ಇದನ್ನು ನಾವು ಮಾಡ್ಬೋದು ವಿಚಾರಣೆಯನ್ನು, ಅಪೀಲ್ ನಮಗೆ ಅಧಿಕಾರ ಇದೆ ಇದು ಅಂತಂದು ಬಿಟ್ಟರೆ ಆಗಲೂ ನಮ್ಗೆ ಹೊಡೆತ ಬೀಳುತ್ತೆ. ಒಂದು ನಮಗೆ ಬೋರ್ಡ್ ವಿಚಾರದಲ್ಲಾಗಬಹುದು, ಗೊತ್ತಿಲ್ಲ. ಯಾಕೆ ಅಂದರೆ ನ್ಯಾಯಮಂಡಳಿಯೇ ಬೋರ್ಡನ್ನು ಮಾಡು ಅಂತ ಹೇಳಿದ ಮೇಲೆ ನೀನು ಅದನ್ನು ಬೇಡ ಅಂತ ಹೇಳಕ್ಕೆ ನೀನು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಹಿಂಗೆ ಬಂದರೂ ಬೀಳ್ಬೋದು ಏಟ್, ಹಂಗೆ ಬಂದರೂ ಬೀಳ್ಬೋದು ಏಟ್. ಎರಡರ ಮಧ್ಯೆ ಯಾವುದು ಬೆಟರ್ ಏಟು ಅಂತ ಈಗ ನಾವು ಯೋಚನೆ ಮಾಡಬೇಕಷ್ಟೆ. ಅಂದ್ರೆ ವಿಷ ಕುಡಿದು ಸಾಯ್ತೀಯಾ ಅಥವಾ ನೇಣು ಹಾಕೊಂಡು ಸಾಯ್ತೀಯಾ ಅಂತ. ಎರಡರಲ್ಲಿ ಒಂದಿದ್ದಂಗೆ ಕಾಣಿಸ್ತಿದೆ ನನಗೆ ಮೇಲ್ನೋಟಕ್ಕೆ. ದೀರ್ಘಕಾಲದಲ್ಲಿ, ನಾಳೆಗೆ ಅಲ್ಲ ನಾನು ಹೇಳ್ತಿರೋದು, ನಾಳೆಗೆ ಇತ್ಯರ್ಥನೂ ಆಗಲ್ಲ ಇದು. ಔಟ್ ಆಫ್ ದಿ ಕೋರ್ಟ್ ಅಂದ್ರೂ ಬೋರ್ಡ್ ಗುಮ್ಮನ ಅವರು ತೋರಿಸ್ತಾರೆ, ಇಲ್ಲಂತೂ ಇದೆ. ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ಮೆಂಟ್ ಈಸ್ ನಾಟ್ ಪಾಸಿಬಲ್, ಫರ್ಗೆಟ್ ಇಟ್, ಬಿಕಾಸ್ ದೇರ್ ಆರ್ ಪೊಲಿಟಿಕಲ್ ಇಂಟ್ರೆಸ್ಟ್. ಅದು ಆಗಲ್ಲ, ಹೋಗಲ್ಲ, ಆ ಕೆಲಸ ನಡೆಯಲ್ಲ. ಹಾಗಾಗಿ ನಾವೀಗ ಈ ಸಂಕಟಕ್ಕೆ ಸಿಕ್ಕಾಕೊಂಡಂಗೆ ಇದೆ ಇದು. ಮಧ್ಯದಲ್ಲಿ ನೋಡಿದ್ರೆ, ಮೇಲ್ನೋಟಕ್ಕೆ ನೋಡಿದ್ರೆ ಹಿಂಗೋದ್ರೂ ಸಿಕ್ಕಾಕೋತೀವಿ, ಹಿಂಗೋದ್ರೂ ಸಿಕ್ಕಾಕೋತೀವಿ ಅಂತ ಕಾಣುತ್ತೆ. ಇದರಲ್ಲಿ ಯಾವುದು ಅನ್ನೋದು ಇತ್ಯರ್ಥವಾಗಬೇಕೇನೋ ಅನ್ನೋದು ನನ್ನ ಲೆಕ್ಕಾಚಾರ, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ಮುಂದಕ್ಕೆ ಹೋಗುವುದೇ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕರ್ನಾಟಕದ ಪರ ವಕೀಲ ನಾರಿಮನ್ ನಡುವೆ, ಅಥವಾ ಅಡ್ವೊಕೇಟ್ ಜನರಲ್, ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ವಕೀಲ ಹಾಗೂ ಅಟಾರ್ನಿ ಜನರಲ್ ನಡುವೆ ಭಾರಿ ವಿವಾದ ಎಲ್ಲ ನಡೆದಿದೆ. ಅಟಾರ್ನಿ ಜನರಲ್ ಹೇಳ್ತಾರೆ, 2 ರಾಜ್ಯಗಳ ವಿಶೇಷ ಮೇಲ್ಮನವಿ ಅರ್ಜಿಗಳನ್ನು ವಜಾಗೊಳಿಸಿಬಿಡಿ ಅಂತಂದರೆ ನ್ಯಾಯಾಧೀಕರಣದ ತೀರ್ಪೇ ಅಂತಿಮ. ಯಾಕೆ ಅಂದರೆ ಲೋಕಸಭೆ ಅದಕ್ಕೊಂದು ತಿದ್ದುಪಡಿಯನ್ನು ತಂದಿದೆ. ನ್ಯಾಯಮಂಡಳಿ ಕೊಡುವಂತಹ ಆದೇಶ ಸುಪ್ರೀಂ ಕೋರ್ಟಿನ ಆದೇಶದಷ್ಟೇ ಬೆಲೆಯನ್ನು ಹೊಂದಿರುತ್ತದೆ ಅನ್ನೋ ತಿದ್ದುಪಡಿ ಇದೆ. ಹಾಗಾಗಿ ಇದಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ವಜಾ ಮಾಡಿಬಿಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ.
ನ್ಯಾಯಾಧಿಕರಣದ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ನೀವು ಸಲ್ಲಿಸುವಂತಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಇದು ಎರಡೂ ರಾಜ್ಯಕ್ಕಿದೆ ಅವ್ರ ವಾದ. ಆದರೆ ಈ ವಾದದಲ್ಲಿ ತಮಿಳುನಾಡಿಗೆ ಬಹಳ ದೊಡ್ಡ ನಷ್ಟ ಇದ್ದಂಗಿಲ್ಲ. ಈ ವಾದದಲ್ಲಿ ನಷ್ಟ ಇರೋದು ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ. ಪುದುಚೇರಿಗೂ ತಮಿಳುನಾಡಿಗೂ ಈ ವಾದದಲ್ಲಿ ಬಹಳ ದೊಡ್ಡ ನಷ್ಟ ಇದ್ದಂಗಿಲ್ಲ. ಯಾಕೆ? ಈಗಾಗಲೇ ಅವ್ರಿಗೆ ಅಲೋಕೇಟ್ ಆಗಿರೋ ವಾಟರು ಜಾಸ್ತಿನೇ ಇದೆ ಅನ್ನೋದು ನಮ್ಮ ಭಾವನೆ. ಈಗಾಗಲೇ ಅವ್ರಿಗೆ ಬರಬೇಕಾಗಿರುವಂಥ ಹೆಚ್ಚಿನ ಹಕ್ಕು ಸಿಕ್ಕಿಬಿಟ್ಟಿದೆ ಅನ್ನೋದು ನಮಗೆ ಅನ್ಯಾಯ ಆಗಿದೆ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ಒಂದು ವೇಳೆ ಆದರೂ ಅವರಿಗೆ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ ನನಗೆ ಈ ವಾದದಲ್ಲಿ. ಯಾಕೆ ನೋಡೋಣ. ನ್ಯಾಯಾಧಿಕರಣದ ತೀರ್ಪು ಗೆಜೆಟ್ ಅಧಿಸೂಚನೆ ಆಗಿ ಹೋಗಿದೆ, ಹಾಗಾಗಿ ನೀವು ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಅದು ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ಅಂತಾರಾಷ್ಟ್ರೀಯ ನದಿ ವಿವಾದ ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ. ಓಕೆ, ಈ ಅಧಿಸೂಚನೆ ಸುಪ್ರೀಂ ಕೋರ್ಟ್ ಆದೇಶ ಈಗಾಗಲೇ ಹೇಳಿದೆ. ಸಂವಿಧಾನದ ಹಲವಾರು ಆರ್ಟಿಕಲ್ಗಳನ್ನು ಈ ಸಂದರ್ಭದಲ್ಲಿ ಮಾನ್ಯ ಅಟಾರ್ನಿ ಜನರಲ್ ವಿವರಿಸ್ತಾರೆ. ಆರ್ಟಿಕಲ್ 262 ಪ್ರಕಾರ ಕೋರ್ಟ್ಗೆ ಮಂಡಳಿ ರಚಿಸುವ ಅಧಿಕಾರವಿಲ್ಲ. ಕರೆಕ್ಟ್, ನಾವು ಈ ವಾದವನ್ನು ಹಿಂದೆ ಮಾಡಿದ್ವಿ. ಅವರಿಗೆ ಅಧಿಕಾರವಿಲ್ಲ, ಇದು ಸಂಸದೀಯ ವ್ಯವಹಾರ ಹೊರತು ನ್ಯಾಯಾಂಗದ ವ್ಯವಹಾರ ಅಲ್ಲ ಅನ್ನೋದು. 4 ರಾಜ್ಯಗಳ ಮೇಲ್ಮನೆಗೆ ಮನ್ನಣೆ ಬೇಡ, ಮೇಲ್ಮನೆ ಅರ್ಜಿ ವಿಚಾರಣೆಗೆ ಯೋಗ್ಯವಲ್ಲ, ಈ ಎಲ್ಲ ಮೂಲಭೂತ ಅಂಶಗಳ ಬಗ್ಗೆ ಸ್ಪಷ್ಟನೆ ಸಿಗಬೇಕು ಅಂತ ಎಲ್ಲ ಅವರು ವಾದವನ್ನು ಮುಕುಲ್ ರೋಹಟಗಿ ನ್ಯಾಯಮೂರ್ತಿಗಳ ಮುಂದೆ ಮಂಡಿಸಿದ್ರು. ಅದಕ್ಕೆ ಕೋರ್ಟ್ ಹೇಳ್ತು, ಕಾನೂನನ್ನು ಸರಳೀಕರಿಸಬೇಡಿ, ಸರಳೀಕರಿಸುವುದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿತು. ಹಾಗಿದ್ರೆ ಕೋರ್ಟು ಕರ್ನಾಟಕದ ಮಧ್ಯೆ ಏನು ಹೇಳ್ತು? ಕೋರ್ಟು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಏನೇನಾಯ್ತು ಇವತ್ತು ವಾದ ವಿವಾದಗಳು ನೋಡ್ಬೇಕಲ್ವಾ ಸರ್? ತಮಿಳುನಾಡು ಉಭಯ ರಾಜ್ಯಗಳ ಮಧ್ಯೆ ವಾರ್ಷಿಕ ಸಮಸ್ಯೆ, ಕೇಂದ್ರದ ಅರ್ಜಿ ಇತ್ಯರ್ಥವಾದರೆ 50% ಸಮಸ್ಯೆ ಇತ್ಯರ್ಥವಾಗತ್ತೆ ಅನ್ನೋ ವಾದವನ್ನು ಮಂಡನೆ ಮಾಡಿತು. ಎರಡೂ ರಾಜ್ಯಗಳಲ್ಲಿ ಸಂಕಷ್ಟವಿದೆ, ಈ ಪರಿಸ್ಥಿತಿಗೆ ಪರಿಹಾರ ಏನು ಅಂತ ನಾರಿಮನ್ ಅವ್ರನ್ನ ಕೋರ್ಟ್ ಈ ಹಂತದಲ್ಲಿ ಕೇಳಿತು. ನಾಳಿದ್ದು ಒಂದಿಷ್ಟು ದಾಖಲೆ ಕೊಡ್ತೀನಿ ಅಂತೇನೋ ನಾರಿಮನ್ ಹೇಳಿದ್ದಾರೆ. ಅದು ಏನು ದಾಖಲೆನೋ ನನಗಂತೂ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ನನಗೆ ಅಲ್ಲ ನಮಗಂತೂ ಗೊತ್ತಿಲ್ಲ. ಓಕೆ, ಈ ಎಲ್ಲದಕ್ಕೆ ನಾರಿಮನ್ ಅವರು ತಮ್ಮ ವಾದವನ್ನು ಪ್ರತ್ಯುತ್ತರವಾಗಿ ಮಂಡಿಸಿದ್ರು. ವಿಶೇಷ ಮೇಲ್ಮನವಿ ಸಂಬಂಧ 136 ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಬಹುದು. ಬಹಳ ವಿಚಿತ್ರವಾಗಿ ಕಾಣಿಸ್ಬೋದು ನಮಗೆ. ಒಂದು ಕಡೆ ನ್ಯಾಯಮಂಡಳಿಯ ರಚನೆ ಅಧಿಕಾರ ಕೇಂದ್ರದ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಎನ್ನುವುದು ಕರ್ನಾಟಕದ ವಾದ. ಆದರೆ ನ್ಯಾಯಮಂಡಳಿಯ ಆದೇಶವನ್ನೇ ಪ್ರಶ್ನಿಸಬಹುದೇ ಅನ್ನೋ ವಿಚಾರದಲ್ಲಿ ನಾರಿಮನ್ ಅವರ ವಾದ ಹೌದು ಇದೆ ಕೋರ್ಟಿಗೆ. ಯಾಕೆಂದ್ರೆ ನಾವು ಮೂಲ ಸಂತ್ರಸ್ತರು ಅನ್ನೋ ಕಾರಣಕ್ಕೆ. ಆದರೆ ಮಂಡಳಿ ರಚನೆ ಬಂದಾಗ ಕೇಂದ್ರದ ಅಧಿಕಾರ, ನ್ಯಾಯಾಲಯ ಅಲ್ಲ. ಆದರೆ ಮೂಲ ಅರ್ಜಿಯ ವಿಚಾರಣೆ ಬಂದಾಗ ನ್ಯಾಯಾಲಯಕ್ಕೆ ಅಧಿಕಾರವಿದೆ, ಕೇಂದ್ರಕ್ಕೆ ಬೇಕಿಲ್ಲ, ಇದು ವಜಾ ಮಾಡಬಾರ್ದು ಅನ್ನೋದು ಒಂದು ವಾದ. ಈ ವಾದವನ್ನು ನ್ಯಾಯಾಲಯ ಹೇಗೆ ನೋಡುತ್ತೆ ಇರೋದು ನನಗೆ ಅರಿವಿಲ್ಲ. ಇನ್ನುವೇ ಅಂತಾರಾಜ್ಯ ಜಲವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಇಲ್ಲ ಎಂಬ ಮಾತ್ರಕ್ಕೆ ವಿಶೇಷ ಮೇಲ್ಮನವಿ ಅರ್ಜಿ ವಜಾಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತೀರ್ಪು ಬಂದಾಯಿತು, ತೀರ್ಪಿನ ಮೇಲಿನ ಮೇಲ್ಮನವಿಯ ವಿಚಾರಣೆ ಸುಪ್ರೀಂ ಕೋರ್ಟ್ಗೆ ಇದೆ ಅನ್ನೋದು ಕರ್ನಾಟಕದ ವಾದ. ಅಕ್ಟೋಬರ್ 7ರಿಂದ 18ರವರೆಗೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿದ್ದೀವಿ. ಕರ್ನಾಟಕ ಆದೇಶ ಪಾಲನೆ, ನಮ್ಮ ಬಳಿ ನೀರಿಲ್ಲ, ನೀರು ಬಿಡುವಂತೆ ಆದೇಶಿಸಬೇಡಿ ಅಂತ ಮತ್ತೆ ಅದೇ ಮಾತನಾಡಿದ್ರು. ಮೇಲ್ಮನವಿ ಅರ್ಜಿ ವಿಚಾರಣೆ ಮಾಡುವ ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗಿದೆ, ದಯವಿಟ್ಟು ಪರಿಗಣಿಸಿ ಅನ್ನೋದು ನಮ್ಮವರ ವಾದ. ಇನ್ನು 2000 ಕ್ಯೂಸೆಕ್ ನೀರು ಬಿಡಿ ಎಂದಿರೋದು ದೊಡ್ಡ ಲಾಸ್ ಅಲ್ಲ ಅನ್ನೋದು BV ಆಚಾರ್ಯ ಅವರ ಅಭಿಪ್ರಾಯ. ಹೇಗಿದೆ ಅಂತ ನೋಡ. ಕಳೆದ ಕೆಲವು ದಿವಸಗಳಿಂದ ಆಪರೇಷನ್ನಲ್ಲಿದ್ದ ಪರ್ ಡೇ 2000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಕಂಟಿನ್ಯೂ ಮಾಡಿದ್ದಾರೆ. ಅದು ಡಿಸಿಷನ್ ಕೊಟ್ಟದಲ್ಲ. ಸಿನ್ಸ್ ದ ಕೇಸ್ ಇಸ್ ಬೀಂಗ್ ಎಜೆಂಟ್ ಟಿಲ್ ಟುಮಾರೋ, ಸಿನ್ಸ್ ಇಟ್ ಇಸ್ ಓನ್ಲಿ 2000 ಕ್ಯೂಸೆಕ್ಸ್, ದೊಡ್ಡ ತಲೆ ಬಿಸಿ ಮಾಡಬೇಕಂತ ಏನಿಲ್ಲ. ಆ್ಯಂಡ್ ಎರಡೂ ಕಡೆ ವಸ್ತುಸ್ಥಿತಿ ಗೊತ್ತಾಗಿದೆ. ಎರಡು ಆಲ್ ರೈಟ್, ನಾಳೆಯವರೆಗೆ ಅನ್ನೋದು ಅವರ ನಂಬಿಕೆ ಆಗಿದ್ದಾರೆ. ದಟ್ಸ್ ಓಕೆ. ನಾನು ಹೇಳ್ತೀನಿ ಅದನ್ನು, 2000 ಕ್ಯೂಸೆಕಲ್ಲೇನು ದೇಶ ಬಿದ್ದೋಗಲ್ಲ ಇಲ್ಲಿ ಅಂತ. ನಮಗೆ ಗೊತ್ತಿಲ್ಲ ನಾಳೆವರೆಗ ಅನ್ನೋ ಕನ್ಫ್ಯೂಷನ್ ನಮಗಿದೆ ಅನ್ನೋದು ನಮ್ಮ ಸಮಸ್ಯೆ ಅಷ್ಟೇ. ನಾಳೆ ಒಂದು ಆದೇಶ ಬರಲಿಲ್ಲ ಅಂದ್ರೆ ವಿಚಾರಣೆ ಮುಂದೂಡಿದ್ರೆ ಅಲ್ಲಿವರೆಗೆ ಮತ್ತೆ ಬಿಡ್ತಾನೆ ಹೋಗ್ಬೇಕು, ಹೇಳಕ್ಕಾಗಲ್ಲ. ನಾಟ್ ನೆಸಸರಿ. ನಾಳೆ ವಿಚಾರಣೆಯನ್ನು ಮುಂದೂಡಿದಾಗ 2000 ಕ್ಯೂಸೆಕ್ಕನ್ನು ಮುಂದಿನ ಆದೇಶದವರೆಗೂ ಬಿಡಿ ಅಂತಾನೂ ಇರಬಹುದು, ಅಥವಾ ನಾಳೆ ಆ ಆದೇಶವನ್ನು ಮಾರ್ಪಾಟು ಮಾಡ್ಕೋಬಹುದು. ಬಿಟ್ಟಿದ್ದಾರೆ ನೆನೆವರೆಗೆ, ನಾಳೆ ನಾಳಿದ್ದು 2 ದಿನ ಕೊಟ್ಬಿಡಿ ಆಮೇಲೆ ನೋಡೋಣ ಅಂತಾನೂ ಹೇಳ್ಬೋದು. ಗೊತ್ತಿಲ್ಲ, ಮಾರ್ಪಾಡು ಆಗ್ಬೋದು, ಹಂಗೆ ಆಗಬೇಕು ಅಂತ ಏನಿಲ್ಲ. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬರ್ತೀನಿ. ವಾಪಸ್ ಬಂದು ಈ ಕುರಿತಂತೆ
ತಜ್ಞರು ಏನು ಹೇಳ್ತಾರೆ ಅನ್ನೋ ಕಥೆಯನ್ನು ನೋಡೋಣ. ರೈಟ್, ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು, ಮಧ್ಯಂತರ ಆದೇಶ ಹಾಗೂ ನಾಳೆ ಇರುವಂತಹ ವಿಚಾರಣೆ, ಕೇಂದ್ರ ಹಾಗೂ ರಾಜ್ಯದ ವಾದಗಳು, ಈ ಕುರಿತಂತೆ ಮಾಜಿ ಅಡ್ವೊಕೇಟ್ ಜನರಲ್ ಶ್ರೀ ಅಶೋಕ್ ಹಾರ್ನಳ್ಳಿ ಅವರು ನನ್ನ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸರ್, ಎಂದಿನಂತೆ. ನಮಸ್ಕಾರ. ಓಕೆ, ಇವತ್ತು ಏನನ್ನು ಅರ್ಥೈಸಿಕೊಂಡಿರಿ ಇವತ್ತಿನ ಬೆಳವಣಿಗೆಗೆ, ಅಂದರೆ ನಮ್ಮಂಥ ಶ್ರೀಸಾಮಾನ್ಯರಿಗೆ? ಇವತ್ತು ಎರಡು ಪ್ರಶ್ನೆ ಸುಪ್ರೀಂ ಕೋರ್ಟ್ ಬಂದಿದೆ. ಒಂದು, ಕೇಂದ್ರ ಸರ್ಕಾರದವರು ಈ ಯಾವುದು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನ ರಚನೆ ಬಗ್ಗೆ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದಾರೆ, ಅದೊಂದನ್ನ ಹೇಳಿದ್ದಾರೆ. ಎರಡನೇ ವಿಷಯನ ಏನ್ ಹೇಳಿದ್ದಾರೆ ಅಂದ್ರೆ, ಈ ಕಾವೇರಿ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಮೇಲೆ ಈ ಸ್ಪೆಷಲಿ ಪೆಟಿಷನ್ ನ ಸುಪ್ರೀಂ ಕೋರ್ಟ್ ಹಾಕೋದಕ್ಕೆ ಬರೋದಿಲ್ಲ, ಆರ್ಟಿಕಲ್ 262 ಪ್ರಕಾರ ಇನ್ನೊಂದು ವಾದವನ್ನು ಮಂಡಿಸಿದ್ದಾರೆ. ಹೌದು, ನಾವು ಏನ್ ಹೇಳಿದೀವಿ ಅಂದ್ರೆ, ಹಿಂದೆ 1324 ಅಗ್ರಿಮೆಂಟ್ ಇದು, ಸಂವಿಧಾನ ರಚನೆ ಆಗೋಕ್ಕಿಂತ ಹಿಂದೆ ಇರೋದು. ಅದು ಈಗ ಕರ್ನಾಟಕ ರಾಜ್ಯ ರಚನೆ ಆದ ಮೇಲೆ ನಮ್ಮ ಮೇಲೆ ಅದು ಬೈಂಡಿಂಗ್ ಆಗುತ್ತಾ ಇಲ್ವಾ ಅನ್ನೋದು ಸಂವಿಧಾನಾತ್ಮಕವಾದ ಪ್ರಶ್ನೆ ಆದ್ರಿಂದ ಸಂವಿಧಾನ ಪೀಠ ಅಂತ ಹೇಳಿ 5 ಜನ ಜಡ್ಜಿಗಳು ಕೂತ್ಕೋಬೇಕಾಗತ್ತೆ. ಅಂತ ಪೀಠಕ್ಕೆ ವರ್ಗಾಯಿಸಿ ಅಂತ ಹೇಳಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ಅವರು ನಾಳೆ ಒಂದು ಈ ಮಂಡಳಿ ರಚನೆ ಮಾಡೋದ್ರ ಬಗ್ಗೆನೋ ಅಥವಾ ಈ ಸಂವಿಧಾನ ಪೀಠಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಎರಡು ಪ್ರಶ್ನೆಯನ್ನು ಪರಿಶೀಲನೆ ಮಾಡಬಹುದು. ಅಲ್ಲ, ಮಂಡಳಿ ರಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಒಂದು ಆದೇಶ ಕೊಡಬಹುದು ಅಥವಾ ಇನ್ನೇನೋ ಒಂದು ತೀರ್ಪು ಕೊಡಬಹುದು. ಬಟ್ ದಟ್ ಡಸ್ ನಾಟ್ ಸ್ಟಾಪ್ ಅಸ್. ನಮ್ಮನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ, ನಾವು ಸಂವಿಧಾನ ಪೀಠಕ್ಕೆ ಹೋಗಬೇಕು ಅನ್ನೋ ಪ್ರಶ್ನೆ ಹಿಡ್ಕೊಂಡು ಹೋಗೋಕ್ಕೆ. ಅದೇ ಸಂವಿಧಾನ ಪೀಠಕ್ಕೆ ಹೋಗ್ಬೇಕು ಅನ್ನೋದನ್ನ ಅವ್ರು ಒಪ್ಪಿ ಅವ್ರು ವರ್ಗಾಯಿಸ್ಬೇಕು. ಅವ್ರಿಲ್ಲ ನಾವು ಸಂವಿಧಾನ ಇಲ್ಲ ಅಂದ್ರೆ ನಾವು ಒಂದು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ತಗೋಬಹುದೇನೋ. ಅದೇ ಅದರಲ್ಲಿ ಹಿಂದೆ ಒಂದು ಸಂದರ್ಭ ಹಿಂದಿತ್ತು, ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಎರಡೂ ಬಂದಾಗ ಮುಖ್ಯಮಂತ್ರಿ ಆದವನು ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆನ ನಾವು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ಗೆ ಮಾಡ್ಬೋದಾಗಿತ್ತು. ಈಗ ಈ 3 ಜನದ ಪೀಠದ ಮುಂದೆ ವಾದ ಮಂಡಿಸೋ ಬದಲು ಸಂವಿಧಾನದ ಪೀಠಕ್ಕೆ ಹೋಗಬೇಕು ಅನ್ನೋ ವಾದವನ್ನೇ ಮಂಡಿಸ್ಬೇಕು. ಅದನ್ನ ಆದ್ರೆ ನಮ್ಗೆ ಒಳ್ಳೇದು ಅಂತ ನನ್ನ ಭಾವನೆ. ಐ ಅಗ್ರಿ ವಿತ್ ಯು. ಬಟ್ ಇವತ್ತು 2000 ಕ್ಯೂಸೆಕ್ ಬಿಟ್ಟಿದಾರಲ್ಲ, ನಮ್ಮಲ್ಲೆಲ್ಲ ಕೇಳ್ತಿರ್ತಾರೆ ಇಲ್ಲಿ, ಸರ್ ಯಾವ ತರ ಅರೈವ್ ಆಗ್ತಾರೆ ಸರ್, ಹೆಂಗ್ ಸರ್ ತೀರ್ಮಾನ ಮಾಡ್ತಾರೆ, ಇದು ಬಿಡಿ 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 ಅಂತ ಅಂತಾರೆ. ನಿಮ್ಗೇನಾರು ಅರ್ಥ ಆಗುತ್ತಾ ಸರ್? ಇದು ನಮಗೂ ಅರ್ಥ ಆಗದೆ ಇರೋ ವಿಷಯ. ಯಾಕೆ ಅಂದ್ರೆ ಮೊದಲನೇದು 15,000 ಬಿಡಿ ಇದ್ರು, 15,000 ಬಿಡಿ ಪರಿಣಿತರ ತಂಡದ ಸಮಿತಿ ವರದಿ ಅವ್ರು ಗಮನಿಸ್ದಂಗೆ ಇಲ್ಲ, ಏನು ಗಮನಿಸಿಲ್ಲ. ಒಂದು ಅಡ್ಡಾಕ್ ಅರೇಂಜ್ಮೆಂಟ್ ಹಿಂದೆ ಇದೆಯಲ್ಲ, ಹಿಂದೆ 2,000 ಬಿಡಿ ಅಂತ ಹೇಳಿದಾರೆ, ಆಯ್ತು ಇನ್ನೊಂದೇನೆ ಬಿಡಿ ನಾಳೆ ನೋಡೋಣ ಅನ್ನೋ ರೀತಿ. ಕರ್ನಾಟಕದಲ್ಲಿ ಜನರಿಗೆಲ್ಲ ಒಂದು ಸಣ್ಣ ಪ್ರಶ್ನೆ ಕಾಡ್ತಾ ಇರುತ್ತೆ. ಪ್ರತಿ ಸರಿ ಕೋರ್ಟ್ನವ್ರ ವಿಚಾರ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ನಾವು ಅನ್ಕೊಳ್ಳೋದೊಂದು ಆಗೋದೊಂದು. ನಮ್ಮದೇ ತಪ್ಪ ಏನು ಕತೆ ಅನ್ಸತ್ತೆ? ಏನು ಸರ್, ನಮಗೆ ಏನಾದ್ರು ಜೆನೆಟಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನಮ್ಮ ವಾದದಲ್ಲಿ? ಇಲ್ಲ, ಅದು ವಾದದಲ್ಲಿ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೂ ಸಹ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ನಿಮಗೆ ಹೇಗೆ ಪ್ರಶ್ನೆ ಬಂದಿದೆಯೋ ನನಗೂ ಅದೇ ಪ್ರಶ್ನೆ ಬರುತ್ತೆ. ಏನಿದೆ ಹೇಗೆ ಅಂತ ಹೇಳಿ ನಮಗೂ ಉತ್ತರ ಸಿಕ್ಕಿಲ್ಲ. ಎಲ್ಲಾ ಕಡೆನೂ ಪ್ರತಿ ಸಾರಿನೂ ಹೀಗೆ ಆಗ್ತಾ ಇರೋದು ನೋಡಿದ್ರೆ 2,000 ಕ್ಯೂಸೆಕ್ ಬಿಡಿ ಅನ್ನೋದು. ಇನ್ಫ್ಯಾಕ್ಟ್ ನಾರಿಮನ್ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರು. ನೀವು ಈ ರೀತಿ ಲೆಕ್ಕಾಚಾರ ಎಲ್ಲ ಹಿಂದೆಲ್ಲ ಮುಂದೆಲ್ಲ ಇಟ್ಬಿಡಿ ಅಂತ ಹೇಳಿ ಪಂಚಾಯತಿಯಲ್ಲಿ ಮಾಡಿದಾಗೆ ನಿರ್ಣಯ ಮಾಡಿದಾಗೆ ಯಾವುದೇ ಕಾರಣ ಎಲ್ಲ ಈ ರೀತಿ ಯಾವ ರೀತಿ ನೀವು ನಿರ್ಣಯವನ್ನು ತಗೋತಾ ಇದ್ದೀರಾ, ನಾವು ಇದನ್ನು ಬಿಡೋದಕ್ಕಾಗದಿಲ್ಲ ಅಂತಾನೆ ಹಿಂದಿನ. ಓಕೆ, ವಾಟ್ ಇಸ್ ದ ವೇ ಫಾರ್ವರ್ಡ್? ರಾಜ್ಯ ಸರ್ಕಾರಕ್ಕೆ ಮುಂದಿನ ದಾರಿ ಏನು? ನನ್ನ ಪ್ರಕಾರ ಸಂವಿಧಾನದ ಪೀಠದಲ್ಲಿ ರಚನೆ ಆಗಿ ನಾವು ಸಂವಿಧಾನವಾದ ಪ್ರಶ್ನೆನೇ ತೀರ್ಮಾನ ಮಾಡಬೇಕು ಅನ್ನೋದನ್ನೇ ಬಲವಾಗಿ ಹಿಡಿಬೇಕು. ಆಲ್ ರೈಟ್, ಅಲ್ಲಿ ತನಕ ನಾವು ಈ ತರ ನಮಗ ಹಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಕಾರಣ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನು ಪುನರ್ವಿಮರ್ಶೆ ಮಾಡಬಹುದಾ ಎಂಬ ಪ್ರಶ್ನೆಯನ್ನು ಭಾರತ ಎತ್ತಬಹುದಾದರೆ 1924ರಲ್ಲಿ ಬ್ರಿಟಿಷರ ಸಮಯದಲ್ಲಿ ಆಗಿದ್ದಂಥ ಒಪ್ಪಂದವನ್ನು ನಾವು ಒಪ್ಪಬೇಕೆ ಅನ್ನೋ ಪ್ರಶ್ನೆ ನಮಗೆ ತಕ್ಕಕ್ಕಿಲ್ವೇ? ಹೌದೌದು, ಎರಡು ಸೇಮ್ ತರ, ಅಲ್ಲಿ ಇಂಡಿಯಾ, ಇಲ್ಲಿ ಕರ್ನಾಟಕ. ಹೌದೌದು, ಅಲ್ವೇ? ಅದೇ ಮೂಲಭೂತವಾದ ಪ್ರಶ್ನೆ. ಆಲ್ ರೈಟ್ ಸರ್, ಲೆಟ್ ಅಸ್ ವೇಟ್. ಸಂವಿಧಾನ ಪೀಠಕ್ಕೆ ಏನು ಮಾಡ್ತಾರಾ ಬಿಡ್ತಾರಾ ಅಂತ ನೋಡೋಣ ಸರ್ ನಾಳೆ. ಥ್ಯಾಂಕ್ ಯು ಸರ್. ಆಲ್ ರೈಟ್, ನಾವೀಗ ನೇರವಾಗಿ ಕೃಷ್ಣೆ ಕಡೆಗೆ ಹೋಗ್ಬಿಡೋಣ. ಕೃಷ್ಣೆಗೆ ಹೋಗಿ ಅಲ್ಲಿಂದ ಆಮೇಲೆ ಮತ್ತೆ ಮುಂದಕ್ಕೆ ವಾಪಸ್ ಬರ್ಬೋದು. ಕಾವೇರಿ ಕತೆ ಆಗಿದ್ರೆ ನಾಳೆ ಕೃಷ್ಣೆಯ ಇನ್ನೊಂದು ಕತೆ. ಕಾವೇರಿ ಕೃಷ್ಣೆ 2 ಕಣ್ಣುಗಳಿದ್ದಂತೆ. ಯಾರ ನಡಿಗೆ ಕಾವೇರಿ ಕೃಷ್ಣೆಯ ಕಡೆಗೆ ಕಾಂಗ್ರೆಸ್ ನಡಿಗೆ ಅಲ್ಲ, ಅದೇನೋ ಒಂದು HK ಪಾಟೀಲ್ ಒಂದು ಪುಸ್ತಕ ಇದೆ,
ಆ ಟೈಮಲ್ಲಿ ಬರೆದಿದ್ದವರು. ಕೃಷ್ಣೆಯ ಕಣ್ಣೀರು ಏನೋ ಒಂದಿರಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಕಾವೇರಿ ವಿಚಾರಣೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಕೂಡ ಬಂದಿದೆ. ನ್ಯಾಯಾಧೀಕರಣದ ತೀರ್ಪು ನಾಳೆ ಬರುತ್ತೆ. ಆಂಧ್ರ ಪ್ರದೇಶ ಇಬ್ಬಾಗವಾದ ಬಳಿಕ ಮತ್ತೊಮ್ಮೆ ನದಿ ನೀರು ಹಂಚಿಕೆ ಮಾಡಬೇಕು ಅನ್ನೋದು ಅವರಿಬ್ಬರ ತಗಾದೆ. ಈಗಾಗಲೇ ನ್ಯಾಯಾಧೀಕರಣ ತನ್ನ ತೀರ್ಪನ್ನು ಕೊಟ್ಟಾಗಿದೆ, ಅಂತಿಮ ತೀರ್ಪನ್ನು. ಸುಮಾರು 911 TMC ನಮಗೂ 907, ಆಂಧ್ರ ಪ್ರದೇಶಕ್ಕೆ ಒಂದು 1505 TMC, ಮಹಾರಾಷ್ಟ್ರಕ್ಕೆ ಒಂದು 666 TMC ನೀರನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಇವರ ತಗಾದೆ ಏನಪ್ಪ ಅಂತಂದರೆ, ನಾವಿಬ್ಬರು ಬೇರೆ ಆಗ್ಬಿಟ್ಟಿದ್ದೀವಿ, ಹಾಗಾಗಿ ಹೊಸದಾಗಿ ನಮಗೆ ಬೇರೆ ಬೇರೆ ಅಲೋಕೇಶನ್ ಕೊಟ್ಬಿಡಿ ಅಂತ. ಅದು ಅವರ ಒಳಗಡೆ 1105ರಲ್ಲೇ ಹಂಚ್ಕೊಳ್ಳಿ ಅಂತಲ್ಲ, ಕರ್ನಾಟಕದ್ದು ಮಹಾರಾಷ್ಟ್ರದ್ದು ಎಲ್ಲ ಸೇರಿಸ್ಕೊಂಡು ಹೊಸದಾಗಿ ಕೊಟ್ಬಿಡಬೇಕು ಅಂತ ಅವ್ರ ತಗಾದೆ. ಚೆನ್ನಾಗಿದೆ ಇದು. ಮನೆ ಪಾಲಾದಾಗ ಹಿಂಗಾದರೆ ಗತಿ ಏನು ಪಾಲು ಮಾಡೋವನದ್ದು ಮನೇನಾ? ಇದು ನಮ್ಮ ಹಣೆ ಬರಹ. ನಾಳೆ ಜಲಕಂಟಕ 2 ಕೃಷ್ಣೆ ಕಾಯ್ತಿದ್ದಾಳೆ ದಿಲ್ಲಿನಲ್ಲಿ. ಇದು ಹೆಂಗೆ ಅಂತಂದರೆ, ಮನೇನ ಒಡೆದಿರ್ತಾರಪ್ಪ, ಪಾಲು ಮಾಡಿರ್ತಾರಪ್ಪ. ಪಾಲು ಮಾಡಿದಾಗ ಅಣ್ಣ ಮತ್ತು ತಮ್ಮ ಇಬ್ಬರ ಮಧ್ಯೆ ಯಾವುದೋ ಒಂದು ಭಾಗದಲ್ಲಿ 3 ಜನ ಮಕ್ಕಳ ಮಧ್ಯೆ ತಂದೆ ಪಾಲು ಮಾಡಿ ಕೊಟ್ಟಾಗಿರುತ್ತೆ. ಆಮೇಲೆ ಪಾಲು ಮಾಡ್ಕೊಂಡಿರೋ 3ನೇ ಮಗನ ಮಕ್ಕಳು ಬರ್ತವೆ, ಅವು ಒಡೆದೋಗ್ಬಿಡುತ್ತವೆ ಫ್ಯಾಮಿಲಿ. ಆ 3ನೇ ಮಗ ಏನಿದ್ದಾನೆ ಅವ್ರ ಮಕ್ಕಳಿರ್ತಾರಲ್ಲ, ಹೊಡ್ಕೊಂಬಿಡ್ತಾರೆ ಫ್ಯಾಮಿಲಿ. ಅಪ್ಪ ನೀನು ನಂಗೆ ಬೇಡ, ಹೋಗ ನಾವೇ ಬೇರೆ ಮನೆಗೆ ಹೋಗ್ತೀವಿ ಅಂತ ಹೊರಟೋಗ್ಬಿಡ್ತಾರೆ. ಅವರಿಬ್ಬರು ಮತ್ತೆ ತಾತನ ಹತ್ರಕ್ಕೆ ಬರೋದು, ಹಂಗಾಗಲ್ಲ ತಾತ ಹೊಸ್ದಾಗಿ ಮಾಡೀಗ ಅಂತ. ಹೆಂಗಾಗತ್ತೆ? ನಿನ್ನ ತಂದೆಗೆ ಬಂದ ಪಾಲಿನಲ್ಲಿ ನೀವೆರಡು ಮಕ್ಕಳು 1 ಮಕ್ಕಳು ಹಂಚ್ಕೋಬೇಕಪ್ಪ. ಅದು ಬಿಟ್ಬಿಟ್ಟು ಹೊಸ್ದಾಗಿ ಬಂದರೆ ಇದು ಅದೇ ಕತೆ. ನೀರನ್ನು ಹಂಚಿ ಆಗಾಯ್ತು, ನೀವಿಬ್ರು ಬಡ್ದಾಡ್ಕೊಂಡು ರಾಜ್ಯ ಒಡ್ಕೊಂಡು ಈಗ ನಮ್ದು ಎಳ್ಕೊಂಡು ಒಳಗೆ ಸೇರಿಸ್ಕೊಂಡು ಮತ್ತೆ ಹೊಸ್ದಾಗಿ ತೀರ್ಮಾನ ಮಾಡುವಂತಂದ್ರೆ ಯಾವ ಲೆಕ್ಕಾಚಾರ? ನನಗೆ ಬಂದಿರೋ ಆಸ್ತಿನ ನಾನು ಹಂಚ್ಬೇಕು, ಮೂಲ ಆಸ್ತಿನ ಎಲ್ಲರಿಗೂ ಮೊಮ್ಮಕ್ಕಳಿಗೂ ಹಂಚು ಬಾ ಅಂತಂದ್ರೆ ಹೆಂಗ್ ಲೆಕ್ಕ? ಮೂಲನೇ ಕೈ ಗಿಡಕ್ಕೆ ಹೋದ್ರೆ ಇದು ಯಾವ ಆರ್ಗ್ಯುಮೆಂಟು ಅಂತ ನನಗೆ ಇವತ್ತಿನವರೆಗೂ ಅರ್ಥವಾಗಿಲ್ಲ. ಕೇಸು 1500 TMC ಇದೆ, 1105 TMC ಅವ್ರಿಗೆ, 1500 ಇಲ್ಲ 1005 TMC ಇದೆ ಅವ್ರಿಗೆ. ಅದರಲ್ಲಿ ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣ ನ್ಯಾಯಾಧೀಕರಣದ ಮುಂದೆನೇ ಹೋಗಿ ಬೇಕಿದ್ರೆ ನನ್ನ ರಾಜ್ಯ ದೊಡ್ಡದು ಅಂತ ಬೇಕಾದ್ರೆ ಬಡ್ದಾಡಿ ಒಬ್ರು 800, ಒಬ್ಬರು 300, ಒಬ್ರು 700, ಒಬ್ರು 400 ಏನೋ ಹಂಚ್ಕೋಬೇಕು. ಅದು ಬಿಟ್ಬಿಟ್ಟು ಕರ್ನಾಟಕದ್ದು ಸೇರಿಸ್ಕೊ, ಮಹಾರಾಷ್ಟ್ರದ್ದು ಸೇರಿಸ್ಕೊ ಅಂತಂದರೆ ನಾಳೆ ಕರ್ನಾಟಕನೋ ಮಹಾರಾಷ್ಟ್ರನೋ ಪಾಸಿಬಿಲಿಟಿ ರಾಜ್ಯಗಳಾಗ್ಬೋದು. ನಾಳೆ ರಾಜ್ಯಗಳಾಗ್ಬೋದು, ಹೇಳಕ್ಕೆ ಬರಲ್ಲ. ಕರ್ನಾಟಕನೂ ಉತ್ತರ ಕರ್ನಾಟಕ ಆಗ್ಬೋದೇನೋ, ಆಗತ್ತೆ ಅನ್ನೋದು ನಮ್ಮ ವಿಶ್ವಾಸ ಅಲ್ಲ, ಆಗಬೇಕು ಅನ್ನೋದು ನಮ್ಮ ಬೈಕೆ ಅಲ್ಲ. ಮಹಾರಾಷ್ಟ್ರನೂ ಬೇರೆ ಆಗ್ಬೋದೇನೋ ಉದಾಹರಣೆಗೆ. ಆಗ ಮತ್ತೆನಾ ಸ್ಟಾರ್ಟ್, ಆಗ ತೆಲಂಗಾಣ ಆಂಧ್ರ ನಿಮ್ಮ ಪಾಲ್ ಬಿಡ್ತೀರೋ ನಮ್ಮ ಕಡೆಗೆ? ಐ ಡೋಂಟ್ ನೋ. ಈ ವಾದ ಆಗಿದೆಯೋ ಇಲ್ವೋ ನೋಡೋಣ. ಈಗ ಕಾವೇರಿ ನೀರ್ನೇ ನೀವು ಬೆಂಗಳೂರು ಕೊಡಬೇಡಿ ಅಂತಾರಲ್ಲ ಸರ್, ಹಂಗಾಯ್ತು. ಈಗ ಬಿಡಿ, ತಮಿಳ್ನಾಡು ಖ್ಯಾತೆ ಬೇರೆ, ಈ ಖ್ಯಾತೆ ಬೇರೆ, ಎರಡು ಖ್ಯಾತೆ ಡಿಫರೆಂಟ್. ಓಕೆ, ಒಂದು ವಿರಾಮಕ್ಕೆ ಹೋಗೋಣ. ವಾಪಸ್ ಬಂದ ಮೇಲೆ ಈ ಕುರಿತಂತೆ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಈ ಕುರಿತು ಹೋರಾಟ ಮಾಡಿದವರು ಅವರು ಬರ್ತಾರೆ. ನಮ್ಮ ಕೃಷ್ಣೆಯ ಕಣ್ಣೀರಿನ ಕತೆ ನಾಳೆ ಏನು ಅನ್ನೋದು ಗೊತ್ತಾಗಬೇಕು. ನೋಡೋಣ. ಇನ್ನು ಅದಾದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟು, ಮತ್ತೆ ಅಪೀಲು, ಮತ್ತೆ ಗಲಾಟೆ, ಮತ್ತೆ ಕೇಂದ್ರ ಸರ್ಕಾರ, ಎಲ್ಲಿ ಹೋದರು ನರೇಂದ್ರ ಮೋದಿ ಮಧ್ಯಪ್ರವೇಶ, ಎಲ್ಲಿ ಹೋದರು BJP ಸಂಸದರು, ಕಾಂಗ್ರೆಸ್ ಸಂಸದರು ಮತ್ತೆ ಮಧ್ಯಪ್ರವೇಶ. ಇವೆಲ್ಲ ಇನ್ನೇನೇನು ಗೋಜಲ್ ಕಾದಿದೆಯೋ ಇದರಲ್ಲಿ ಗೊತ್ತಿಲ್ಲ. ನಮಗೆ ಟೈಮ್ ಸರಿ ಇಲ್ಲ, ಜಲಕಂಟಕ ಅಂತ ನಾನು ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ನಾಳೆ ಇದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅನ್ಯಾಯ ಇದು ಅನ್ನೋದು. ಯಾರಿಗೆ ಗೊತ್ತು? ಕರ್ನಾಟಕದ ಎಲ್ಲ ಅನ್ಯಾಯಗಳು ದಿಲ್ಲಿಗೆ ಹೋದ ಕೂಡಲೇ ಇಲ್ಲಿ ಕಪ್ಪಿರೋದು ಬಿಳಿಯಾಗುತ್ತೆ, ಬಿಳಿ ಇರೋದು ಕಪ್ಪಾಗ್ಬಿಡ್ತಿದೆ. ನಮ್ಗೆ ಅರಿವೇ ಆಗ್ತಿಲ್ಲ. ಡೆಲ್ಲಿ ವಾತಾವರಣನೇ ಏನಾದ್ರು ಪ್ರಾಬ್ಲಮ್ ಇದೆಯೇನೋ ನಮ್ಮ ರಾಜ್ಯದ ವಿಚಾರದಲ್ಲಿ ಗೊತ್ತಿಲ್ಲ. ಕೃಷ್ಣ ಕೊಲ್ಹಾರ ಕುಲಕರ್ಣಿ ಈ ವಿಚಾರದಲ್ಲಿ ಹೋರಾಟ ಮಾಡಿರುವಂಥವ್ರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾಳೆ ಹೌದು, ನ್ಯಾಯಾಧೀಕರಣದ ತೀರ್ಪಿದೆ, ಎಲ್ಲರೂ ಆರ್ಗ್ಯುಮೆಂಟ್ ಆಗಿದೆ ಈಗ ಅದರದ್ದು. ಓಕೆ, ಆದ್ರೆ ಒಂದು ಸಮಾಧಾನದ ವಿಷಯ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರ 3 ಜನ ಇದರಲ್ಲಿ ವಿಚಾರ ಮಾಡುವಂತ ಅಂಶ ಇಲ್ಲ. ಅವರಿಗೆ ವಿತರಣೆ ಆದಂತ ನೀರಿನಲ್ಲಿ ಆ 2 ರಾಜ್ಯಗಳು ಹಂಚಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಅವರು ಹಂಗಾಗಿ ಗಾಬರಿ ಆಗೋದೇನಿಲ್ಲ ಅಂತೀರೋ ಸರ್? ನಾಳೆ ಅಂತ ಪರಿ ಇಲ್ಲ. ಆದ್ರೆ ನೀವ್ ಇದೇ ಹೀಗೆ ಹೇಳಿದ್ರಲ್ಲ, ಕರ್ನಾಟಕಕ್ಕೆ ಇದು ಜಲಕಂಟಕ ಅಂತೇನು ಹೇಳಿದ್ರಲ್ಲ, ಮತ್ತ ಹಂಗೆ ಇದ್ರೊಳಗೆ ಏನ್ರ ನಮ್ಮ ನಸೀಬ್ ಅಂತೇವಲ್ಲ ಹಂಗೆ ಹೇಳ್ರಿ ಸರ್.
ಹಂಗೆ ನಸೀಬ್ ಅಂತೇಳಿ ಏ. ಈ ಕಾವೇರಿ ಒಳಗೆ ಹ್ಯಾಂಗ್ ಬಿಡ್ಕೊತೋಗ್ರಿ ಅಂತ ಹೇಳಿದ್ರಲ್ಲ, ಮತ್ತೆ ಹಂಗೆ ಹೌದಾ, ಹಾಗಾದ್ರೆ ನೋಡೋಣ ಅವ್ರ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಒಂದಿಷ್ಟು ಸಿಗ್ತದೇನೋ ಅಂತೇಳಿ ಏನ್ರ ಕೊಟ್ರಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಕೇಳಿದ್ದು ನಾನು ನಾಳೆ ಈಗ ಗಾಬರಿನ ಹೆಂಗೆ ನೀವು ಬೇಕಾದ್ರೆ ನೀವು ಅದನ್ನ ಬಹಳ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತಿರ್ತೀರಿ ಅನ್ನಕ್ಕೆ ಮಾಡಿದ್ದೆ ಫೋನ್. ಹೌದು, ಗಾಬರಿ ಇಲ್ಲ, ನಿಜವಾಗಿ ಗಾಬರಿ ಇಲ್ಲ ಹೇಳಿದ ಪ್ರಕಾರ. ಸರಿ. ಆದ್ರೆ 99.99 ಅಂತ ಹೇಳ್ತಿರ್ತೇವಲ್ಲ, ಆ ಒಂದು 0.1 ಬರೋ ತನಕನೂ ಒಂದ್ ಸ್ವಲ್ಪ ದುಗುದುಗಿ ಇದ್ದೆ. ಅದಕ್ಕೆ ಈಗ ನನಗೆ ಅದಕ್ಕೆ ಕೇಳ್ದೆ ಸರ, ಹಿಂದೇನೋ ನೀವು ತೆಲಂಗಾಣ ಆಂಧ್ರ ಮಾಡ್ಕೊಂಡ್ರಿ ಸರಿ, ನಾಳೆ ಮಹಾರಾಷ್ಟ್ರ 2 ಆಗ್ಬೋದಪ್ಪ, ಗೊತ್ತಿಲ್ಲ ಆಗತ್ತೋ ಬಿಡತ್ತೋ. ಹೌದು, ಕರ್ನಾಟಕ ಆಗ್ಬೋದಪ್ಪ 2. ಹೌದು. ಆಗೇನು ಮತ್ತೆ ನೀವು ಆಂಧ್ರ ತಮಿಳು ಕರ್ನಾಟಕ ತೆಲಂಗಾಣ ಅವ್ರು ಬಿಟ್ಕೊಡ್ತೀರಾ ಆಗ ನಿಮ್ ಪಾಲನ್ನ? ಅದಕ್ಕೆ ರೀ ಅದನ್ನ ಇಡೀ ಇದನ್ನ ನ್ಯಾಯಾಧೀಕರಣದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡು ನ್ಯಾಯಾಧೀಕರಣದೊಳಗ ಇದು ಬಚಾವತ್ತ ಮತ್ತು ಬ್ರಿಜೇಶ್ ಕುಮಾರದ 2 ನ್ಯಾಯಾಧೀಕರಣದೊಳಗ ಇಡೀ ನೀರಿನ ವಿತರಣೆ ಆದದ್ದರಿಂದ ತಿರುಗಿ ವಿಚಾರ ಮಾಡುವಂತ ಪ್ರಶ್ನೆ ಇರೋದು ಅಷ್ಟೇ. ನೀರು ಆ ನೀರಿನಲ್ಲಿ ನಿಮ್ಮ ಧ್ವನಿ ಆಳ ಎಷ್ಟು ಚೆನ್ನಾಗಿದೆ ಅಂದ್ರೆ ಏನು ಆಗ್ಲಿಕ್ಕಿಲ್ಲ ಅನ್ನೋ ಭಾವನೆ ನನ್ನಲ್ಲೂ ಮೂಡ್ತಾ ಇದೆ. ಇಲ್ಲ ಆಗ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಕೃಷ್ಣಯ್ಯ ಕಣ್ಣೀರನ್ನ ನಿಮ್ಮ ಇವರು ಎಚ್ ಕೆ ಪಾಟೀಲ್ ಬರ್ತಿದ್ರು, ಈಗ ಕಾವೇರಿ ಕಣ್ಣೀರು ಅಂತ ಬದಲಾಯಿಸ್ಕೊಂಡು ಕವರ್ ಚೇಂಜ್ ಮಾಡ್ಕತ್ತೀವಿ ಬಿಡಿ ಪುಸ್ತಕನ. ಆ ಕಣ್ಣೀರು ನಾವು ಮಾಡ್ಕೊಂಡದ್ದು ಸರ್, ಅದು ಲೆಟ್ ಅಸ್ ವೇಟ್. ನಾಳೆ ಈ ತೀರ್ಪು ಬಂದ ಮೇಲೆ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್. ಅಲ್ಲಿಗೆ 2 ಕತೆ ಮುಗೀತಾ? ಕಾವೇರಿ ಕೃಷ್ಣ ಮುಗಿದು ಈಗ ಮಹದಾಯಿ ಇದೊಂದು ಬಾಕಿ ಇದೆ. ಕರ್ನಾಟಕ ಎಂತ ದುಸ್ಥಿತಿ ಅಂದ್ರೆ 6 ರಾಜ್ಯಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಏಕೈಕ ರಾಜ್ಯ ದಕ್ಷಿಣ ಭಾರತದಲ್ಲಿ. ಅದಕ್ಕೆ ನಾವು ತುಂಬಾ ಏನೋ ಸಿಟ್ಟು ಸೆಡುಕು. ಹಾಗಾಗಿ ನಮ್ಮನ್ನ ಪ್ರಪಂಚ ದೇಶ ಹೆಂಗ್ ನೋಡ್ತಾ ಇದೆ ಅಂತಂದ್ರೆ ಜಗಳ ಗಂಟರು, ಸ್ವಾರ್ಥಿಗಳು, ಯಾವುದೇ ನಿಯಮ ಪಾಲನೆ ಮಾಡದೆ ಮಾಡುವಂತ ದಿಮಾಕಿನವರು, ಕೊಬ್ಬಿನವರು ಅಂತ ಅನ್ಕೋತಾರೆ. 6 ರಾಜ್ಯನ ಸೆರಗಲ್ಲಿ ಒಳ್ಳೆ ಇದಾಕೊಂಡಂಗೆ ತಿನ್ಬೇಕು. ಆ ಕಡೆ ಗೋವಾ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತಮಿಳ್ನಾಡು, ಈ ಕಡೆ ಆಂಧ್ರ, ಈ ಕಡೆ ತೆಲಂಗಾಣ, ಈ ಕಡೆ ಕೇರಳ. ಲೆಕ್ಕಾಕಳಿ 6 ಮಧ್ಯ ಸಿಗಾಕೊಂಡು ಕೂತಿದೀವಪ್ಪ. ನಮ್ಮ ಗ್ರಾಚಾರ, ಆ ಗ್ರಾಚಾರದ ಮುಂದುವರಿದ ಭಾಗವಾಗಿ ನಾಳೆ ಮಹದಾಯಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ 21ಕ್ಕೆ ನಡೆಯಬೇಕಾದಂತಹ ಸಭೆಯಲ್ಲಿ ಏನೇನಾಗಬೇಕು ಅನ್ನೋ ಕೊಡುತ್ತಾ ಚರ್ಚೆಗಳು ನಡೀತದೆ. ಈ ಮಧ್ಯೆ ಹಲವಾರು ಸ್ವಾಮೀಜಿಗಳಿಂದ ಧಾರವಾಡದಲ್ಲಿ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಸಭೆ ಸೇರಿದ್ರು. ಏನೇನು ಅಂಶಗಳನ್ನು ಅಲ್ಲಿ ಇಡಬೇಕು ಸರ್ವಪಕ್ಷಗಳ ಸಭೆಯಲ್ಲಿ ಅಂತ ಕೂಡ ಚರ್ಚೆಯನ್ನು ಮಾಡಿದ್ರು. ಆಲ್ರೆಡಿ ಎಲ್ಲದರ ಮಧ್ಯೆ ಒಂದು ಸಣ್ಣ ರಿಲೀಫ್ ಏನಪ್ಪ ಅಂದರೆ 6 ತಿಂಗಳ ಕಾಲಾವಕಾಶ ಕೊಟ್ಟಿದೆ. ರೈತರ ಸಾಲವನ್ನು ಬಡ್ಡಿರಹಿತವಾಗಿ ಮರುಪಾವತಿಸೋದಕ್ಕೆ ರಾಜ್ಯ ಸರ್ಕಾರ 279 ಕೋಟಿ ಬರಬೇಕು. ಸೆಪ್ಟೆಂಬರ್ವರೆಗೆ ಇತ್ತು. ಅಧಿಕಾರಿಗಳು ಒತ್ತಡ ಹೇರಬಾರ್ದು, ಒತ್ತಡ ಹಾಕಿದ್ರೆ ಕ್ರಮ ತಗೋತೀವಿ ಅಂತ ಒಂದು ಮಾತನಾಡಿದ್ದಾರೆ. ಬಟ್ ನನಗೆ ಈ ಮಂತ್ರಿಗಳ ಮಾತುಗಳ ಮೇಲೆ ಯಾವ ನಂಬಿಕೆಯೂ ಇಲ್ಲ. ಯಾಕಂದರೆ ಇವರು ಹೇಳೋದೊಂದು, ಅಲ್ಲಿ ನಡೆಯೋದೊಂದು. ಹಾಗಾಗಿ ನಾಳೆಯಿಂದ ರೈತರು ಯಾರಾದರೂ ಬಂದರೆ ಈ ಸುದ್ದಿ ಇನ್ನೊಂದ್ಸರಿ 11:30 ಪ್ರಕಟ ಆಗುತ್ತೆ. ಆವಾಗ ರೆಕಾರ್ಡ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ತೋರಿಸ್ರಿ ಮೊಬೈಲ್ನಲ್ಲಿ. ಅವ್ರಿಗೆ ಇದನ್ನು ಕೇಳಬೇಕಾ ಬೇಡವಾ ಅಂತ. ಎಲ್ಲರೂ ಸಾಲ ಕೇಳಕ್ಕೆ ಬಂದವ್ರ ಮುಂದೆ ಮೊಬೈಲ್ ರೆಕಾರ್ಡಿಗೆ ಇಟ್ಕೊಂಬಿಟ್ಟಿರಿ. ಅವ್ರು ಏನೇನು ಹೇಳ್ತಾರೆ ನೋಡೋಣ. ನಾವು ಈ ಸೆಪ್ಟೆಂಬರ್ ಎಂಡ್ವರೆಗೆ ಏನು ಕಾಲಾವಕಾಶ ಕೊಟ್ಟಿದ್ದೋ ಅದ್ರ ಪ್ರಕಾರ 95,235 ಜನ 283 ಕೋಟಿ ಅಸಲನ್ನ ಪಾವತಿ ಮಾಡಿ, ಬರಗಾಲ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ಮಾರ್ಚ್ ವರೆಗೆ ಮುಂದುವರಿಸಬೇಕು ಅಂತ ಹೇಳಿ. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗೋಣ. ಬಿಕಾಸ್ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಬಿಕಾಸ್ ಇವ್ರು ಹೇಳೋದೊಂದು, ಅಲ್ಲಿ ಅವ್ರು ಮಾಡೋದೊಂದು. ಇವ್ರು ಇಲ್ಲಿ ಹೇಳ್ತಾ ಇದ್ದಂಗೆ ಅವ್ರು ರಾತ್ರಿನೇ ನೋಟಿಸ್ ಬರ್ದಾಗ ಅಂಟಿಸ್ತಾ ಇರ್ತಾರೆ ಆಮೇಲೆ. ಹಾಗಾಗಿ ಲೆಟಸ್ ವೆಯ್ಟ್. ಯಾರು ಕೊಡಬೇಡಿ ಅಂತಿದ್ದಾರೆ, ತಡಕಳಿ ಇನ್ನೂ ಒಂದು 6 ತಿಂಗಳು ಬಚಾವಾದರೆ ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ವಿರಾಮದ ನಂತರ ಕನ್ನಡ ಸಿನಿಮಾ ತಾರೆ ಯಶ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಮನಬಂದಂತೆ ಮಾತನಾಡಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅಸಲಿಗೆ ಮೊನ್ನೆ ಕನ್ನಡ ದಿನಪತ್ರಿಕೆಯೊಂದಕ್ಕೆ ಯಶ್ ಸಂದರ್ಶನ ಕೊಟ್ಟಿದ್ರು. ಕಾವೇರಿ ಹೋರಾಟದಲ್ಲಿ ಪಾಲ್ಗೊಳ್ಳದ ಕಲಾವಿದರನ್ನ ಖಳನಾಯಕರಂತೆ ಬಿಂಬಿಸುತ್ತಿದ್ದಾರೆ ಅಂತ ದೃಶ್ಯ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ರು. ಸುದ್ದಿವಾಹಿನಿಗಳ ಸಾಮಾಜಿಕ ಬದ್ಧತೆ ಹಾಗೂ ಕಾಳಜಿಯನ್ನ ಪ್ರಶ್ನಿಸಿದ್ರು. ಪ್ರೈಮ್ ಟೈಮ್ ನಲ್ಲಿ ರೈತರ ಬಗ್ಗೆ ಚರ್ಚಿಸೋದಾದ್ರೆ ಆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಪಾಲ್ಗೊಳ್ಳೋ ಸವಾಲು ಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಯಶ್ ಸವಾಲು ಸ್ವೀಕರಿಸಿದ ಪಬ್ಲಿಕ್ ಟಿವಿ, ಯಶ್ ಬರೋದಾದ್ರೆ ಪ್ರೈಮ್ ಟೈಮ್ ನಲ್ಲೇ ವೇದಿಕೆ ಕಲ್ಪಿಸಿಕೊಡೋಕೆ ಸಿದ್ಧ ಅನ್ನೋ ವಿಶೇಷ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ರಾಂಗ್ ಆದಂತೆ ಕಂಡು ಬಂದಿರೋ ಯಶ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಸಂದೇಶ ಹಾಕಿದ್ದಾರೆ.
ಪಬ್ಲಿಕ್ ಟಿವಿ ಸೇರಿದಂತೆ ಕನ್ನಡದ ಎಲ್ಲಾ ಮಾಧ್ಯಮಗಳಿಗೂ ಮತ್ತೆ ಸವಾಲು ಹಾಕಿದ್ದಾರೆ. ಸುದ್ದಿವಾಹಿನಿಗಳ ಸಾಮಾಜಿಕ ಕಳಕಳಿ ಹಾಗೂ ಲಕ್ಷ್ಯದ ಬಗ್ಗೆ ಪ್ರಶ್ನಿಸಿದ್ದಾರೆ. ಶಬಾಷ್ ಪಬ್ಲಿಕ್ ಟಿವಿ, ನೀವೊಂದು ಸವಾಲು ನನಗೂ ಕೊಟ್ಟಿದ್ದೀರಾ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದ್ದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂಥ ವ್ಯಕ್ತಿ ನಾನು. ನಮ್ಮ ಜನಗಳಿಂದ ನಾವು ಬದುಕಿರೋದು ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ಐ ಆಮ್ ರೆಡಿ. ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ಐ ಆಮ್ ರೆಡಿ. ನಾನು ಬರ್ತೀನಿ, ನೋಡೋಣ. ಯಾಕಂದ್ರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದ್ರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗ್ಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗ್ಸೋ ಕೆಲಸ ಆದ್ರೆ ನಾನು ರೆಡಿ. ಆಲ್ ರೈಟ್, ಅವರು ರೆಡಿ, ನಾವು ರೆಡಿ. ದಿನಾಂಕ ನಿಗದಿ ಆಗತ್ತಷ್ಟೇ. ನಿಗದಿ ಮಾಡೋರು ಯಾರು ಸರ್? ಈಗ ನಾವೇ ಮಾಡೋಣ, ಅದರಲ್ಲೇನಿದೆ, ಏನಿದೆ ಅದರಲ್ಲಿ ಅಂತ ನಾನು ಕೇಳೋದು. ಅಲ್ಲ, ಅವ್ರೀಗ ನಿಮ್ಮ ಮೇಲೆ ಹಾಕಿದ್ದಾರೆ ಸರ್. ರಂಗನಾಥ್ ಸರ್ ರೆಡಿ. ಅಯ್ಯೋ ಭಗವಂತ, ನಾನು ಬೇಕಾದ್ರೆ ಬರದೇ ಕೊಡ್ತೀನಿ ರೀ. ಏನು ಅಶ್ಯೂರೆನ್ಸ್ ಬೇಕು ಅದನ್ನೇ ಬರ್ಕೊಡೋಣ. ಏನು ಪ್ರಾಬ್ಲಮ್ ಏನೀಗ ಇದರಲ್ಲಿ? ವಿ ವಿಲ್ ಕಾಲ್. ನಿಮಗೆ ಹೆಂಗೆ ಬದ್ಧತೆಯನ್ನು ಮಾತನಾಡ್ತಿದ್ದೀರೋ ನಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುವ ಹಕ್ಕನ್ನು ನಾವು ಉಳಿಸ್ಕೊಂಡೇ ಹೇಳ್ತೀನಿ. ಪ್ಲೀಸ್ ಕಮ್, ಬಟ್ ಐ ವಿಲ್ ನಾಟ್ ಅಲೋ ದಟ್ ಪ್ರೋಗ್ರಾಮ್ ಟು ಬಿಕಮ್ ವೈಯಕ್ತಿಕ ಜಿದ್ದಾಜಿದ್ದುಗಳಲ್ಲ. ಅಲ್ಲಿ ಉದ್ದೇಶ ಮಾಯ ಆಗಬಾರ್ದು. ಅದೇನಿಲ್ಲ ಅದರಲ್ಲಿ. ಬೆಳಕೋ ಅಲ್ವೋ, ಬೆಳಕೋ ಹಣತೆನೋ ಕ್ಯಾಂಡ್ಲೋ ದೀಪನೋ, ಎಕ್ಸಾಕ್ಟ್ಲಿ ವಿ ಆಲ್ಸೋ ನೋ ಇಟ್ ಡಸ್ ನಾಟ್ ಮೀನ್ ಸಂಬಡಿ ಎಲ್ಸ್ ಅಲ್ಲ ಅಂತ. ಯಾರ ಬದ್ಧತೆನೂ ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿ. ಹಾಗಾಗಿ ಇಟ್ ಈಸ್ ಗುಡ್ ಹಿ ಹ್ಯಾಸ್ ಟೇಕನ್ ಅಪ್ ದಟ್ ಆಫರ್, ವೆರಿ ಗುಡ್. ಸೊ ಡೆಮೋಕ್ರಸಿನಲ್ಲಿ ಈ ಥರ ಚರ್ಚೆಗಳು ಆಗಬೇಕು. ಮಾಧ್ಯಮದ ತಪ್ಪಿದ್ರೆ ಅದು ಚರ್ಚೆ ಆಗಬೇಕು, ಇನ್ನೊಬ್ಬರು ತಪ್ಪಿದ್ರೆ ಅದು ಚರ್ಚೆ ಆಗಬೇಕು. ಅದಕ್ಕೆ ವೇದಿಯನ್ನು ಕಲ್ಪಿಸೋದೇ ನಮ್ಮ ಕೆಲಸ ಅಲ್ವೇ? ಕಲ್ಪಿಸೋದು, ಮಾತಾಡೋದು, ಡೇಟ್ ಫಿಕ್ಸ್ ಮಾಡೋದು. ನನಗೆ ಒಂದೇ ಒಂದು ಕೊರೀತಾ ಇರೋದು ಅಂದರೆ ಈಗ ನಾಳೆ ನಾಳಿದ್ರೆಲ್ಲ ಕೃಷ್ಣೆ ಇದೆಲ್ಲ ಗಲಾಟೆಗಳಿವೆ, ಅದ್ರ ಮಧ್ಯದಲ್ಲಿ ಇದು ಮುಳುಗಿ ಹೋಗ್ಬಿಡಬಾರ್ದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಹಿ ಹ್ಯಾಸ್ ರೈಸ್ಡ್. ಯಾಕೆಂದರೆ ಅದರಲ್ಲಿ ಅವರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ, ಅದರಲ್ಲೇನೋ ಪ್ರೋಗ್ರಾಮಿಂಗಿಗೆ ಬಂದಿದ್ದಾರೆ. ಟಿ ವಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಡವೇ? ಹೇಳಬೇಕು. ಹಾಗಾಗಿ ಸೀರಿಯಸ್ ಇಶ್ಯೂ ಮ್ಯಾಟ್ರು. ಆ ಮ್ಯಾಟರ್ನ ಕೆಳಗೆ ಹಾಕ್ಕೊಂಬಿಡೋದು ಬೇಡ, ಸ್ವಲ್ಪ ಗಜಿಬಿಜಿ ಇದೆ. ಎರಡನೇದು, ಅವರು ಯಾವುದೋ ಒಂದು ಫಿಲಮ್ನ ಬಿಡುಗಡೆ ತಯಾರಿಲಿದ್ದಾರೆ ಅನಿಸತ್ತೆ. ಅದನ್ನು ರಿಲೀಸ್ ಮಾಡಿದ ಮೇಲೆ ಬೇಕಾದ್ರೂ ಚರ್ಚೆ ಇಟ್ಕೋಬೋದು. ಯಾಕಂದರೆ ಆ ಫಿಲಮ್ ರಿಲೀಸ್ಗೂ ಇದು ತಳಕ್ಕೆ ಹಾಕ್ಕೊಳ್ಳೋದು ಅದು ಗಜಿಬಿಜಿ ಆಗೋದು ಇಲ್ಲ. ಯಾಕೆ ಬೇಕು? ಕ್ವೈಟಾಗಿ ಫಿಲಮ್ ರಿಲೀಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೂ ಇಟ್ಕೋಬೋದು. ಲೆಟ್ ಅಸ್ ಸಿ, ವಿ ವಿಲ್ ಫಿಕ್ಸ್ ಅಪ್ ಎ ಡೇಟ್. ನಥಿಂಗ್ ಟು ವರಿ ಅಲ್ವಾ? ಅಲ್ಲ, ನಥಿಂಗ್ ಟು ವರಿ ಅಂತಂದರೆ ಏನೋ ಆಗ್ಬಿಡುತ್ತೆ ಏನಕ್ಕಲ್ಲ ಹೇಳ್ತಿರೋದು. ಇಟ್ಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಶುಡ್ ಬಿ ಡಿಸ್ಕಸ್ಡ್. ನಂಬರ್ 1 ಅಲ್ವಾ? ಹೌದು. ನಿಮ್ಮ ಬದ್ಧತೆ ಏನು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಬದ್ಧತೆ ನಾವು ಹೇಳ್ತೀವಿ. ನಾವೇನೆಲ್ಲ ಮಾಧ್ಯಮಗಳಿಗೆ ಸ್ಪೋಕ್ಸ್ಮನ್ಗಳಾಗಿ ಹೇಳ್ತಿದ್ದೀವಿ ಅಂತ, ನಮ್ಮದನ್ನು ನಾವು ಹೇಳ್ತೀವಿ. ನಿಮ್ಮ ವಿಚಾರವೂ ಸೇರಿದಂತೆ ಹಿಂದೆ ಸಾಮಾಜಿಕ ಕಾಳಜಿ ಹಾಗೂ ವೈಯಕ್ತಿಕ ತೇಜೋವಧೆಗಳ ಪ್ರಶ್ನೆ ಬಂದಾಗ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನೀವು ನಿಮ್ದು ಹೇಳ್ತೀರಿ, ದಟ್ಸ್ ಓಕೆ, ಪೀಪಲ್ ವಿಲ್ ಟೇಕ್ ಇಟ್ ಅಲ್ವೇ? ಫೇರ್. ಮುಂದಕ್ಕೆ ಹೋಗೋಣ. ಡಿವೈಎಸ್ಪಿ ಗಣಪತಿ ಹಾಗೂ ಕಲ್ಲಪಹಂಡಿ ಭಾಗ ಆತ್ಮಹತ್ಯೆ ನಂತರ ರಾಜ್ಯದಲ್ಲಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೋಲಾರದ ಮಾಲೂರು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರನ್ ನಿನ್ನೆ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಸರ್ವಿಸ್ ರಿವಾಲ್ವರ್ನಿಂದ ಗುಂಡು ಹೊಡೆದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಸುಮಾರು 2014ರಲ್ಲಿ ಲೋಕಾಯುಕ್ತ ಬಲೆಗೇನೋ ಸಿಗಾಕೊಂಡಿದ್ದರಂತೆ. ಒಂದು ವಾರ ಪರಪ್ಪನ ಗ್ರಹದಲ್ಲಿ ಕೂಡ ಇದ್ರಂತೆ. ಅದಾದಮೇಲೆ ಮಾಲೂರಿಗೇನೋ ಬಂದಿದ್ದರು. ಈಗ ಕೆಲಸದ ಒತ್ತಡವೋ ಯಾವುದಾದ್ರು ಮಾಫಿಯಾ ಬೆದರಿಕೆಯೋ ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಇನ್ನು ಕುಟುಂಬ ಮಾತ್ರ ಪಾಪ ಕಣ್ಣೀರಿಡ್ತಾ ಇದೆ. ಸೂಕ್ತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ಇವತ್ತು ಮುಗಿದಿದೆ.
ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಕೇಸ್ ತಗೊಂಡಿದ್ದೀವಿ, ಯಾವ ಆಂಗಲ್ಸ್ ಅಲ್ಲಿ ಇರ್ಬೋದು ಇದರಲ್ಲಿ ಎಲ್ಲ ಆಂಗಲ್ಸ್ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇದು ಸ್ಟೇಷನ್ ಅಲ್ಲಿ ಆಗಿದೆ ಘಟನೆ, ಡೆಡ್ ಬಾಡಿ ಸಿಕ್ಕಿದೆ, ವೆಪನ್ ಇದೆ, ಅಲ್ಲಿ ಡೆತ್ ನೋಟ್ ಕೂಡ ಇದೆ. ಸದ್ಯಕ್ಕೆ ನಮಗೆ ಯಾವುದು ಕರೆಕ್ಟ್ ಆಗಿ ಮೋಟಿವ್ ಅಥವಾ ಆಂಗಲ್ ಹೇಳಲಿಕ್ಕೆ ಬರಲ್ಲ. ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಬೆಳಗ್ಗೆ ತನ್ನ ಚೇಂಬರ್ ಅಲ್ಲಿ ಶಾರ್ಟ್ ಆಗಿರುವಂತಹ ಅವಸ್ಥೆಯಲ್ಲಿ ಇದ್ದಾರೆ ಅಂತ ನಮ್ಮ ಸಿಬ್ಬಂದಿಯಿಂದ ಮಾಹಿತಿ ಬಂತು. ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ ನಂತರ ಈ ಸಂಬಂಧ ಒಂದು ಕೇಸ್ ರಿಜಿಸ್ಟರ್ ಮಾಡಲಾಗುವುದು. ಎಲ್ಲ ಆಂಗಲ್ ಅಲ್ಲಿ ಈ ಕೇಸ್ ಬಗ್ಗೆ ನಾವು ತನಿಖೆ ಮಾಡಬೇಕಾಗ್ತದೆ. ಒಂದು ಉನ್ನತ ಮಟ್ಟ ಅಧಿಕಾರಿಯಿಂದ ಈ ಕೇಸ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತೇನೆ. ಇನ್ನು ಶಿವಾಜಿನಗರದಲ್ಲಿ ಹತ್ಯೆಗೀಡಾದ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಅಂತ್ಯಕ್ರಿಯೆ ನೆರವೇರಿದೆ. 3 ದಿನಗಳ ಸರಣಿ ಹೋರಾಟ ನಡೆಸುತ್ತಿರುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಶಿವಾಜಿನಗರದಲ್ಲಿ ರುದ್ರೇಶ್ ಶವದ ಮೆರವಣಿಗೆ ಮಾಡಿತು. 100 ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾದರು. ಇನ್ನು ರುದ್ರೇಶ್ ಕುಟುಂಬಸ್ಥರಿಗೆ ಸಂಸದ ಪಿಸಿ ಮೋಹನ್, ಶುಭಾ ಕರಂದ್ಲಾಜೆ ಸಾಂತ್ವನ ಹೇಳಿದರು. ಕೊಲೆಯಾಗಿ 2 ದಿನವಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ರುದ್ರೇಶ್ ಕೊಲೆಯಿಂದಾಗಿ ಶಿವಾಜಿನಗರದಲ್ಲಿ ಒಂದು ರೀತಿಯ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. 24 ಗಂಟೆ ಒಳಗೆ ನಾವು ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಒಪ್ಪಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಎಲ್ಲ ಗಡು ಮುಗ್ದು ಇವತ್ತು 2 ದಿನ ಕಳೆದಿದೆ. ಇಷ್ಟು ಹೊತ್ತಿನ ತನಕ ಕೂಡ ನಿಜವಾದ ಹಂತಕರು ಯಾರು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಆಲ್ ರೈಟ್, ಈಗ ಒಂದು ವಿರಾಮ ಇದೆ. ಆ ವಿರಾಮದಿಂದ ವಾಪಸ್ ಬಂದ ಮೇಲೆ ರಾಮ್ ಜನ್ಮಭೂಮಿ ವಿಷಯ ಮತ್ತೆ ತಲೆ ಎತ್ತೋಂಗೆ ಕಾಣಿಸ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಮೊನ್ನೆಯಷ್ಟೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ದಾಳಿ ಬಳಿಕ ಇದೀಗ ಸೇನೆ ಉಗ್ರರ ವಿರುದ್ಧ ಸರಿಯಾದ ಕಾರ್ಯಾಚರಣೆ ಮಾಡಿದೆ. 44 ಜನರನ್ನು ಬಂಧಿಸಿದೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಸಂಘಟನೆಗಳಿಗೆ ಸೇರಿದ ಪತ್ರಗಳನ್ನೆಲ್ಲ ವಶಪಡಿಸಿಕೊಂಡಿದೆ. ಚೀನಾದ ಧ್ವಜಗಳು ಕೂಡ ಸಿಕ್ಕಿವೆ. ಈ ಮಧ್ಯೆ ಸರ್ಜಿಕಲ್ ದಾಳಿ ಕುರಿತು ಸಂಸದೀಯ ಸ್ಥಾಯಿ ಸಮಿತಿಗೆ ಒಂದು ವರದಿಯನ್ನು ಸೈನ್ಯ ಅಂದರೆ ಕೇಂದ್ರ ಸರ್ಕಾರದ ಮೂಲಕ ಕೊಡಿಸಿದೆ. ಇತ್ತ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ನಮ್ಮ ಸೈನ್ಯ ಏನು ಅನ್ನೋದನ್ನು ಕ್ರೆಡಿಟ್ ಕೊಡಬೇಕು ಬೇಡ ಅನ್ನೋದಕ್ಕೆ ಪ್ರಪಂಚನೇ ಮಾತಾಡ್ತಾ ಇದೆ, ನಾನೇನು ಹೇಳೋದಿದೆ ಅದರಲ್ಲಿ ಅಂತ. ರಾಜಕೀಯ ಹುನ್ನಾರ ಬೇಡ ಅನ್ನೋದು ದೇವೇಗೌಡರ ವಾದ. ಈ ಕಡೆ ಪಾಕ್ ನಟರಿರೋ ಕಾರಣ ವಿವಾದಕ್ಕಿರುವ ಎ ದಿಲ್ ಹೈ ಮುಷ್ಕಿಲ್ ಚಿತ್ರ ಇದೇ 28ಕ್ಕೆ ಮುಂಬೈನ ತೆರೆ ಕಾಣುತ್ತೆ ಎಂದಿದ್ದಾರೆ ಅದರ ಡೈರೆಕ್ಟರ್ ಕರಣ್ ಜೋಹರ್. ಆದರೆ ಅವರೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನನಗೆ ದೇಶ ಮೊದಲು, ನನಗೆ ಫಿಲಮ್ ಅಲ್ಲ, ನಾನು ಮುಂದೆ ಇನ್ನು ಯಾವುದೇ ನೆರೆ ರಾಷ್ಟ್ರಗಳ ಅಂದರೆ ಪಾಕಿಸ್ತಾನದ ಅವಕಾಶ ಕೊಡಲ್ಲ ಅವ್ರು ಯಾರಿಗೂ ಅಂತೆಲ್ಲ ಹೇಳಿದ್ದಾರೆ. ಆದರೆ ಕ್ರಿಕೆಟಿಗ ಗೌತಮ್ ಗಂಭೀರ್ ಮಾತ್ರ ಕ್ರಿಕೆಟು, ಸಿನಿಮಾ ಯಾವುದು ಬೇಡ, ಈ ಪಾಕಿಸ್ತಾನದವ್ರ ಜೊತೆ ಸಹವಾಸ ಸರಿಯಾಗಿದೆ ಅಂತ ಕರೆಕ್ಟಾಗಿ ಹೇಳಿದಾರಪ್ಪ. ಈ ಪಾರ್ಟಿ ಯಾವಾಗಲೂ ಜಗಳ ಆಡ್ತಿರ್ತಾರೆ ಸರ್. ಅವರೊಬ್ಬರೇ ಸರಿಯಾಗಿ ಹೇಳಿರೋದು ಇಷ್ಟರಲ್ಲೂ. ಹೇಳಿ ಯಾಕೆ ಗೊತ್ತಾ, ಎಷ್ಟು ಸರಿ ತೊಪ್ಪೆ ಮೇಲೆ ಕಲ್ಲ ಹಾಕಿಸ್ಕೊಂಡು ನೀವು ಬಿಟ್ಬಿಡ್ರಪ್ಪ, ಸಹವಾಸ ಸಾಕ್ರೆಯ ನಿಮ್ಮದು, ನೀವು ಇದ್ಬಿಟ್ರೆ ನೀವು ಹೆಂಗಾರು ಇದ್ಕೊಂಡೋಗ್ರೆ ಹಾಳಾಗೋಗಿ, ನೀವು ಚೆನ್ನಾಗಿರ್ರಪ್ಪ, ದಟ್ಸ್ ಆಲ್. ನಾವು ನಿಮಗೆ ಕೆಟ್ಟದ್ದು ಬಯಸಲ್ಲ, ನೀವು ಚೆನ್ನಾಗಿದ್ಕೊಳ್ಳಿ, ಹೋಗತ್ಲ ಕಡೆಗೆ ಅನ್ಬಿಡ್ಬೋದು. ಇದೆಂಥದ್ದು? ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಅಯೋಧ್ಯೆ ವಿಷಯ ಮತ್ತೆ ಸುದ್ದಿಯಲ್ಲಿದೆ. ಕೇಂದ್ರ ಸರ್ಕಾರದ ಉದ್ದೇಶಿತ ರಾಮಾಯಣ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪ್ರವಾಸೋದ್ಯಮ ಸಚಿವ ಅಯೋಧ್ಯೆಗೆ ಭೇಟಿ ಕೊಟ್ಟರು. ತದನಂತರ ನಾನು ರಾಮಾಯಣ ಮ್ಯೂಸಿಯಂನ ಸ್ಥಳ ಪರಿಶೀಲನೆಗೆ ಬಂದಿದ್ದೇನೆ, ಉತ್ತಮ ಪ್ರವಾಸಿ ತಾಣ ಮಾಡಬೇಕು ಅನ್ನೋದು ನನ್ನ ಇಚ್ಛಾಶಕ್ತಿ, ಆದರೆ ರಾಜಕೀಯ ಇಲ್ಲ ಅಂತ ಅಂದರು. ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ, ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತ. ದುಬಾರಿ ಹಬ್ಲೋಟ್ ವಾಚ್ ಗಿಫ್ಟ್ನಿಂದ ಮುಜಗರಕ್ಕೊಳಗಾಗಿದ್ದ ಮುಖ್ಯಮಂತ್ರಿಗಳು ಗಿಫ್ಟ್ ಕೇಳಿದ್ರೇನೆ ಪಟ 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 ಅಂತ ದೂರ ಹೋಗೋ ಲಕ್ಷಣ ಇದ್ದಂಗಿದೆ. 22 ಕೋಟಿ ರೂಪಾಯಿ ಲಾಭಾಂಶವನ್ನು ಇವತ್ತು ಸಚಿವ ಮಂಜೂರು ವಿಧಾನಸೌಧದಲ್ಲಿ ಸಿಎಂ ಪರಿಹಾರ ನಿಧಿಗೆ ಕೊಟ್ಟರು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ನಿಂದ. ಆಗ ಅಲ್ಲಿ ಯಾರೋ ಇದ್ದಿದ್ದ ಅಧಿಕಾರಿ ಒಬ್ಬರು ಧೋತಿ ಶರ್ಟು ಶಲ್ಯ ಇರೋ ಒಂದು ಗಿಫ್ಟನ್ನು ಆ CMಗೆ ದಯಪಾಲಿಸಿದ್ರು. ಚೀಫ್ ಮಿನಿಸ್ಟ್ರು ಇಮಿಡಿಯೇಟ್ಲಿ ನಂಗೆ ಬೇಡ ಯಾವುದು ತಗೊಳ್ಳಿ ಅಂತ ಅದನ್ನು ಕೊಟ್ಟು ಆ ಕಡೆಗೂ ತಿರುಗೂ ನೋಡಿದೆ ಪರಾರಿ ಆಗ್ಬಿಟ್ರೆ ಆ ಕಡೆ ಆಗತ್ಲ ಕಡೆ. ಗಣೇಶ ಮೂರ್ತಿನೇನೋ ಕೊಟ್ಟಿದ್ದಾರೆ, ಅದು ಬೇಡ ನನಗೆ, ನಿಮ್ಮ ಸವಾಸನೆ ಸಾಕ್ರಪ್ಪ ಅಂತ ಕೊಟ್ಟು ಕಳಿಸೋದು. ಆಲ್ ರೈಟ್, ಇವತ್ತಿನ ಬಿಗ್ ಬುಲೆಟಿನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾವೇರಿ ವಿವಾದದಿಂದ ನೊಂದು ಬೆಂದಿರುವಂತಹ ಕರ್ನಾಟಕಕ್ಕೆ ಇವತ್ತು ಒಂದು ರೀತಿ ಸ್ವಲ್ಪ ನೆಮ್ಮದಿ ತರುವ ದಿನ ಅಂತ ಹೇಳಬಹುದು. ಕಾವೇರಿ ಕೊಳ್ಳದಲ್ಲಿ ಅಧ್ಯಯನ ನಡೆಸಿದ್ದ ತಾಂತ್ರಿಕ ಉನ್ನತಾಧಿಕಾರಿಗಳ ತಂಡದ ಅಧ್ಯಕ್ಷ GS ಝಾ ನೇತೃತ್ವದ ತಂಡ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಂಡ ವಾಸ್ತವ ಚಿತ್ರಣದ ಅಧ್ಯಯನದ ವರದಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಕೋಟಿಲಿಂಗೇಶ್ವರ ಆಡಳಿತಾಧಿಕಾರಿ ಶ್ರೀಮತಿ ಕುಮಾರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಕುಮಾರಿ ಅವರಿಗೆ ಕತ್ತಿನ ಆಪರೇಷನ್ ನಡೆದಿದೆ, ಕೈಯಲ್ಲಿನ ಮಾಂಸ ಕಿತ್ತು ಬಂದಿದೆ. ಇನ್ನು 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗುತ್ತೆ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ.